ಹಾಯ್ ಹಾಯ್ ಭಾಗ್ಯ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಒಂದೇ ಸತಿ ಕರೆದಿದ್ದಾಗ. ನೀವು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿದ್ದೀರಾ. ಹೌದು. ಸೊ ನಿಮ್ಮ ಬಗ್ಗೆ ಸಣ್ಣದಾಗಿ ಪರಿಚಯ ಮಾಡ್ಕೊಡ್ತೀರಾ? ಓಕೆ, ನಾನು ಭಾಗ್ಯ. ನಾನು ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಬಳ್ಳಾರಿ. ನಾನು ಇಲ್ಲಿ ಬಳ್ಳಾರಿ ಹುಡುಗಿನೇ. ಇವಾಗ ನಾನು ಸ್ಕೂಲಿಂಗ್ ಆಗಿರೋದು ನನ್ನ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಪಿ ಯು ಕಾಲೇಜಲ್ಲಿ. ನಾನು ಇಂಜಿನಿಯರಿಂಗ್ ಮಾಡಿರೋದು BITM ಕಾಲೇಜಲ್ಲಿ. ಇವಾಗ ಆಕ್ಸೆಂಚರ್ ಕಂಪ್ನಿಯಲ್ಲಿ ಆ್ಯಸ್ ಅನ್ ಅಸೋಸಿಯೇಟ್ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಸೊ ಫಸ್ಟ್ ಆಫ್ ಆಲ್ ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ ಏನಕ್ಕೆ ಬಂದಿದೆ? ಇಟ್ಸ್ ಎ ಲಾಂಗ್ ಸ್ಟೋರಿ ಬೇಸಿಕ್ಲಿ. ನಾನು ಮುಂಚೆಯಿಂದ ಸ್ಟೇಜ್ ಮೇಲೆ ಅಂದರೆ ಇರ್ತಾ ಇದ್ದೆ, ತುಂಬ ಇಷ್ಟ ಸ್ಟೇಜ್ ಅಂದರೆ. ನಾನು ಆ್ಯಂಕರಿಂಗ್ ಮಾಡ್ಕೊತಾ ಬಂದಿದ್ದೀನಿ ಫ್ರಮ್ ಚೈಲ್ಡ್ಹುಡ್. ಇಫ್ ಮೈ ಫ್ರೆಂಡ್ಸ್ ಆರ್ ವಾಚಿಂಗ್ ದಿಸ್, ನಾನು ಯಾರಾದರೂ ಮುಂಚೆಯಿಂದ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಸ್ಕೂಲ್ ಟೈಮಿಂಗಿಂದನೂ ಸ್ಟೇಜ್ ಮೇಲೆ ಆ್ಯಂಕರಿಂಗ್ ಮಾಡ್ಕೊತಾ ಯಾವಾಗಲೂ ಮೈಕ್ ಹಿಡ್ಕೊಂಡೇ ಅಡ್ಡಾಡ್ತಾ ಇದ್ದೆ. ಬಟ್ ಒನ್ಸ್ ನಾನು ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಆ ಸ್ಟೇಜ್ನ ತುಂಬ ಮಿಸ್ ಮಾಡ್ತಾ ಇದ್ದೆ. ಸೊ ಫಿಸಿಕಲ್ ಸ್ಟೇಜ್ ಆಗಿಲ್ಲ ಅಂದರೆ ಏನಾಯಿತು, ವರ್ಚುವಲ್ ಸ್ಟೇಜ್ ಇರೋಣ ಅಂತ ನನ್ನ ಆಡಿಯನ್ಸ್ ಜೊತೆ ಕನೆಕ್ಟಿವಿಟಿ ಮತ್ತೆ ಮೇಂಟೈನ್ ಮಾಡೋಕ್ಕೆ, ಆ ರಿಲೇಷನ್ಶಿಪ್ ಆ ಥರನೇ ಮೇಂಟೈನ್ ಮಾಡೋಕ್ಕೆ ನಾನು ಕಂಟೆಂಟ್ ಕ್ರಿಯೇಷನಿಗೆ ಬಂದಿದ್ದೀನಿ. ಸೊ ನಿಮ್ಗೆ ಆಲ್ಮೋಸ್ಟ್ 1 ಮಂತ್ ಆಗಿದೆ ಕಂಟೆಂಟ್ ಕ್ರಿಯೇಷನ್ ಹಾಂ, ಫೀಲ್ಡ್. 2026 ಸ್ಟಾರ್ಟ್ ಮಾಡಿದ್ದೀನಿ ನಾನು 1 ಮಂತ್. ಸೊ ಚೇಂಜ್ ಏನಾದ್ರು ಆಗಿದೆ, ಲೈಕ್ ಚೇಂಜಸ್? ತುಂಬ ಚೇಂಜ್ ಆಗಿದೆ. ಐ ಥಿಂಕ್ ನಾನು ಎಲ್ಲರಿಗೂ ಹೇಳ್ತೀನಿ ಗಿವ್ ಇಟ್ ಎ ಟ್ರೈ ಅಂತ. ಬಿಕಾಸ್ ಇನಿಷಿಯಲಿ ನಾವು ತುಂಬ ಶೈ ಇರ್ತೀವಿ, ಹೌದು. ಪಬ್ಲಿಕ್ ಕಾನ್ಷಿಯಸ್ನೆಸ್ ಇರುತ್ತೆ. ಫಸ್ಟ್ ಥಿಂಗ್ ಎಲ್ಲ ಆಲ್ಮೋಸ್ಟ್ ಹುಡುಗಿಯರಿಗೆ ಫೋಟೋ ಕಾನ್ಷಿಯಸ್ನೆಸ್ ಇರುತ್ತೆ. ನೀವು ಒಂದೆರಡು ಫೋಟೋ ಒಂದೆರಡು ಕ್ಲಿಪ್ ತಗೊಳ್ಳಿ, ಓಡೋಡಿ ಬಂದು ನೋಡ್ತೀವಿ ನಾವು ನಾನು ಹೇಗೆ ಬಂದಿದ್ದೀನಿ ಅಂತ. ನಾನು ಆ ಥರ ಫಸ್ಟ್ ಇದ್ದೆ, ಒಂದು ಫೋಟೋ ತೆಗೆದ್ರೆ 2 ಸತಿ ನೋಡ್ತಾ ಇದ್ದೆ. ಬಟ್ ಆಫ್ಟರ್ ಜಾಯ್ನಿಂಗ್ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ದಂಗಿಂದ ನನಗೆ ಕ್ಯಾಮ್ರಾ ಕಾನ್ಫಿಡೆನ್ಸ್ ಬಂದಿದೆ. ಸೊ ಒಂದೆರಡು ಪಿಕ್ಚರ್ ಬಂದರೆ ಯು ಸ್ಟಾಪ್ ಕೇರಿಂಗ್ ಟೂ ಮಚ್. ಸೊ ಒನ್ ಇಸ್ ಕ್ಯಾಮ್ರಾ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಇನ್ನೊಂದು, ಯು ಸ್ಟಾರ್ಟ್ ರಿಯಲೈಸಿಂಗ್ ನಾಟ್ ಎವ್ರಿಬಡಿ ಕೇರ್ಸ್, ನೋಬಡಿ ಕೇರ್ಸ್. ನಾವು ಅನ್ಕೊಂತೀವಿ ನಾವು ಒಂದು ಕ್ಯಾಮ್ರಾ ಇಟ್ಕೊಂಡು ಬಗ್ಲಿಗೆ ಏನಾದರೂ ವಿಡಿಯೋ ತಕ್ಕೊತಾ ಇದ್ರೆ ಎಲ್ಲರೂ ನಮ್ಮನ್ನ ನೋಡ್ತಾರ ಅಂತ. 1 ಸೆಕೆಂಡ್ ನೋಡಿ ಮರ್ತೋಗ್ಬಿಡ್ತಾರೆ, ಯಾರು ಕೇರ್ ಮಾಡಲ್ಲ. ಸೊ ನಮ್ಗೆ ಹೇಗೆ ಇಷ್ಟ ಆ ಥರ ಬದುಕ ಧೈರ್ಯ ತುಂಬುತ್ತೆ ಕಾಂಟೆಂಟ್ ಕ್ರಿಯೇಷನಿಂದ. ಫಸ್ಟ್ ಆಫ್ ಆಲ್ ಶೈನೆಸ್ ಅನ್ನೋದು ಹೋಗುತ್ತೆ. ಹಾಂ, ಶೈನೆಸ್ ಹೋಗುತ್ತೆ, ಕ್ಯಾಮ್ರಾ ಶೈನೆಸ್ ಹೋಗುತ್ತೆ ಮೇನ್ಲಿ. 4 ಜನ ಹತ್ರ ಹೇಗೆ ಮಾತಾಡಬೇಕು ಅಂತ ಆ ಕಾನ್ಫಿಡೆನ್ಸ್ ಬರುತ್ತೆ, ಆ ಸ್ಕಿಲ್ಸ್ ಬರುತ್ತೆ. ಪೀಪಲ್ ಸ್ಕಿಲ್, ಕೊಲಾಬ್ರೇಷನ್ ಸ್ಕಿಲ್ ಅನ್ನೋದು ಕಲಿತೀವಿ ನಾವಿಲ್ಲಿ. ಓಕೆ. ಸೊ ಲೈಟ್ ಆಗಿ ನಿಮ್ಮ ಪರ್ಸನಲ್ ಕಡೆ ಹೋಗೋಣ. ಓಕೆ. BITM ಕಾಲೇಜ್ ಅಂದ್ರಲ್ಲ, ಹ್ಞೂ ಆಸ್ ಎನ್ ಬಳ್ಳಾರಿಯಲ್ಲಿ ನಮಗೆ ಗೊತ್ತು BITM ಕಾಲೇಜ್. ಹ್ಞೂ ಸೊ ನೀವು ಅಲ್ಲ ಕಾಲೇಜ್ ಲೈಫ್ನ ಹೇಗೆ ಎಂಜಾಯ್ ಮಾಡಿದ್ದೀರಾ? ನಾನು ತುಂಬ ಚೆನ್ನಾಗೇ ಇತ್ತು ಕಾಲೇಜ್ ಲೈಫ್, ಬಿಡಿ ಚಿಲ್ಲಾಗಿತ್ತು. ನನಗೆ ಲೋಕಲೈಟ್ ಇರೋದ್ರಿಂದ ನಾನು ಮನೆಗೆ ಹೋಗಿ ಬರ್ತಾ ಇದ್ದೆ, ಬೇಕಾದಾಗೆಲ್ಲ ಸ್ವಲ್ಪ ಸ್ಕಿಪ್ ಮಾಡ್ತಾ ಇದ್ವಿ. ನಮ್ಮದು ಗ್ರೂಪ್ ಎಲ್ಲ ಇತ್ತು, ಸೊ ನಾವೆಲ್ಲ ಜೊತೆಗೆ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಸ್ಟಡೀಸ್ ಪ್ಯಾರಲಲಿ ನಡೀತಾ ಇತ್ತು, ಬಟ್ ಬೋತ್ ವರ್ ವರ್ಕಿಂಗ್ ಟುಗೆದರ್. ಫ್ಯಾಮಿಲಿ ಜೊತೆನೂ ಇದ್ವಿ, ಪ್ಲಸ್ ಫ್ರೆಂಡ್ ಸಪೋರ್ಟ್ ಕೂಡ ಇತ್ತು. ಇಟ್ ವಾಸ್ ಅ ಗ್ರೇಟ್ ಜರ್ನಿ ಓವರ್ ಆಲ್. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಜಾಬ್. ಯಾ, ಥ್ಯಾಂಕ್ ಯು. ಸೊ ಇವಾಗ ಸಡನ್ ಆಗಿ ಒಂದು ಸ್ಟೂಡೆಂಟ್ ಇಂದ ಒಂದು ಕಂಪನಿಗೆ ಎಂಪ್ಲಾಯ್ ಆದಾಗ ಲೈಫ್ ಚೇಂಜಿಂಗ್ ಆಯಿತು. ಕಂಪ್ಲೀಟ್ ಚೇಂಜ್ ಆಯಿತು. ಸೊ ಕಾಲೇಜಲ್ಲಿ ಇದ್ದಾಗ ಎಲ್ಲರೂ ನಮ್ಮ ಫ್ರೆಂಡ್ಸೇ ಇರ್ತಾರೆ, ನಮ್ಮ ಏಜವರೇ ಇರ್ತಾರೆ. ಏನು ಮಾಡಿದ್ರು ಚೆನ್ನಾಗಿರುತ್ತೆ, ನಾರ್ಮಲ್. ವಿ ವಿಲ್ ಬಿ ಅ ಫಾಲೋವರ್. ಓಕೆ, ಎಲ್ಲರೂ ಹೇಳ್ದ ಒಂದು ಪ್ಲಾನ್ ಇರುತ್ತೆ, ಒಂದು ಫಿಕ್ಸ್ ಶೆಡ್ಯೂಲ್ ಇರುತ್ತೆ. ಓಕೆ, ಸೊ ಈ ಟೈಮಿಂದ ಈ ಟೈಮ್ ಕಾಲೇಜಲ್ಲಿ ಇದು ನಡೀತಾ ಇದೆ, ನಮ್ಗೆ ಇವಾಗ ಈ ಸೆಮಿಸ್ಟರ್ ಇದೆ, ವಿಲ್ ಹ್ಯಾವ್ ಟು ಫೋಕಸ್ ಆನ್ ದಿಸ್. ಬಟ್ ಒನ್ಸ್ ನೀವು ಜಾಬ್ ಎಂಟರ್ ಆದಮೇಲೆ ನೋಬಡಿ ಕೇರ್ಸ್. ಎಲ್ಲರೂ ನಿಮ್ಕಿನ್ನ ದೊಡ್ಡವರೇ ಇರ್ತಾರೆ. ಆಲ್ರೆಡಿ ಪೀಪಲ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ದೇರ್ ಕರಿಯರ್. ಆಫೀಸಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್, ನೀವು ಒಂದು ಪೆನ್ ಬೀಳಿಸಿ ಎಲ್ಲರೂ ತಿರುಗಿ ನೋಡ್ತಾರೆ. ಸೊ ಗಲಾಟೆ ಅಟ್ಮಾಸ್ಫಿಯರಿಂದ ನೀವು ಹೋಗ್ತೀರಿ ಪಿನ್ ಡ್ರಾಪ್ ಸೈಲೆನ್ಸ್ಗೆ. ಸೊ ಪರ್ಸ್ಪೆಕ್ಟಿವ್ ಚೇಂಜ್, ಕಂಪನಿ ಚೇಂಜ್, ಎವ್ರಿಥಿಂಗ್, ಯುವರ್ ಲೈಫ್ ಕಂಪ್ಲೀಟ್ಲಿ ಚೇಂಜಸ್. ಸೊ ಎನಿ ಅಡ್ವೈಸಸ್ ಫಾರ್ ಸ್ಟೂಡೆಂಟ್ಸ್, ಒನ್ ಥಿಂಗ್, ಪ್ಲೇಸ್ಮೆಂಟ್ಸ್ನ, ವರ್ಕ್ನ ಸೀರಿಯಸ್ ಆಗಿ ತಗೊಳ್ಳಿ. 1 or 2 hours ಅ ಡೇ ಕೀಪ್ ಪ್ರಿಪೇರಿಂಗ್. ಹಾಗಂತ ಯಾವಾಗಲೂ ಅದರಲ್ಲೇ ಮುಳುಗೋಗಿ ಅದೇ ಥಿಂಕ್ ಮಾಡ್ತಾ ಇರಬೇಡಿ. ರೈಟ್ ಟೈಮ್ಗೆ ನಿಮಗೆಲ್ಲ ಸಿಗುತ್ತೆ. ವಾಟ್ಸ್ ರಿಟರ್ನ್ ಫಾರ್ ಯು, ಯು ವಿಲ್ ಗೆಟ್ ಇಟ್ ಎನಿ ಹೌ. ಹಂಗಂತ ವರ್ಕ್ ಮಾಡ್ದೇನೂ ಇರಬೇಡಿ, ಮತ್ತು ಓವರ್ ಸ್ಟ್ರೆಸ್ ತೊಗೊಂಡು ಅದರಲ್ಲೇ ಮುಳುಗಬೇಡಿ. ನಿಮ್ಮ ಕಾಲೇಜ್ ಲೈಫ್ ಸಿಗೋದು ಅನ್ಸತ್ತೆ, ತುಂಬ ಮಿಸ್ ಮಾಡ್ಕೊತೀರಾ. ಜಸ್ಟ್ ಮೇಕ್ ಶ್ಯೂರ್ ಯು ಬ್ಯಾಲೆನ್ಸ್ ಬೋತ್. ಸೊ ನಿಮ್ಗೆ ಇವೆಂಟ್ಸ್ ಇದ್ದಾಗ, ಫ್ರೆಂಡ್ಸ್ ಇದ್ದಾಗ ಎಂಜಾಯ್ ಮಾಡಿ ಆರಾಮಾಗಿರಿ. ಬಟ್ ಅದ್ರ ಜೊತೆಗೆ ಡೈಲಿ 1 half an hour to 1 hour ಸ್ವಲ್ಪ ಪ್ರಿಪ್ರೇಷನ್ ಮೇಲೂ ಫೋಕಸ್ ಮಾಡಿ. ನೀವು ಟಾಪರೇ ಆಗಬೇಕು, 9.5 CGPA ತರಬೇಕು ಅಂತಿಲ್ಲ. ಹಾಗಂತ ನೀವು ಪೂರ ನೆಗ್ಲೆಕ್ಟ್ ಮಾಡಿ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಳಾರ್ದಂಗೆ ಇರೋದು ಇಲ್ಲ. ಯು ಹ್ಯಾವ್ ಟು ಮೇಂಟೈನ್ ಎನ್ ಆರ್ಟ್ ವೆರಿನ್ ನೀವು 7.5 to 8 ಇಟ್ಕೊಂಡು
You will be in a safer zone, but still you will have beautiful memories too. ನೀವು ನಿಮ್ಮ ಕಾಲೇಜ್ ಲೈಫ್ ಮಿಸ್ ಮಾಡ್ತೀರಾ? ಹಾ, ತುಂಬಾ ಮಿಸ್ ಮಾಡ್ತೇವೆ ಇವಾಗ. ಲೈಕ್ ಈವೆಂಟ್ಸ್ ಎಲ್ಲ ತುಂಬಾ ಹಾ, ಗ್ರ್ಯಾಂಡ್ ಆಗಿ ಮಾಡ್ತಾರೆ ನೀವು ನಮ್ಮ ಕಾಲೇಜಲ್ಲಿ ಇರ್ತಾ ಇತ್ತು ಇವೆಂಟ್ಸ್ ಆಲ್ಮೋಸ್ಟ್ ಎವ್ರಿ ಇಯರ್ 2 to 3 ಇವೆಂಟ್ಸ್. ಪ್ಲಸ್ ನಾನು ಬೇರೆ ಬೇರೆ ಡಿಬೇಟ್ ಅದರಿಂದ ಆಕ್ಟಿವಿಟೀಸ್ ಇರೋದ್ರಿಂದ ಎವ್ರಿ ಇಯರ್ ಕಂಪಲ್ಸರಿ 2 times VTU ಫೆಸ್ಟಿಗೆ ಹೋಗ್ತಾ ಇದ್ದೆ. ಓಕೆ. VTU ಫೆಸ್ಟ್ಗಾಗಲಿ ಬೇರೆ ಬೇರೆ ಕಾಲೇಜಸ್ಸಿಗೆ ನಮ್ಮ ಕಾಲೇಜ್ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಇಟ್ ಯೂಸ್ ಟು ಬಿ ಅ ಮಿನಿ ಟ್ರಿಪ್ ಫಾರ್ ಅಸ್. ಸೊ ಇವಾಗ ಅದನ್ನೆಲ್ಲ ಮಿಸ್ ಮಾಡ್ಕೊಂತೀವಿ ತುಂಬಾ. ಸೊ ಇವಾಗ ನೀವು ಜಾಬ್ ಮಾಡ್ತಿರಲ್ಲ, ಹೌದು. ಒಂದ್ ಸೈಡ್ ಜಾಬ್ ಇದೆ, ಹಾ. ಒಂದ್ ಸೈಡ್ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರೆ, ಹ್ಮ್. ಇವೆರಡನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಓಕೆ. ಸೊ ಜಾಬ್ ಅಂದ್ರೂ ನಂದು ವರ್ಕ್ ಅವರ್ಸ್ ಅಲ್ಲಿ ಬೇಸಿಕಲಿ ಇರುತ್ತೆ. ಮಾರ್ನಿಂಗ್ ಆಫೀಸ್ಗೆ ಹೋದ್ರೆ ಟಿಲ್ 6-6:30 ಐ ವಿಲ್ ಬಿ ವರ್ಕಿಂಗ್. ಓಕೆ. ಬಟ್ ದೆನ್ ವಾಪಸ್ ಬಂದ್ಮೇಲೆ ಐ ಲಿವ್ ಅಲೋನ್ ಇನ್ ಬ್ಯಾಂಗ್ಳೂರ್. ಸೊ ಆ ಫ್ರೀ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಅದನ್ನು ವೇಸ್ಟ್ ಮಾಡದೆ ಟ್ರೈಂಗ್ ಟು ಪುಟ್ ಔಟ್ ಮೈ ಕ್ರಿಯೇಟಿವಿಟಿ ಔಟ್ಸೈಡ್. ಸೊ ನಾವು ವರ್ಕ್ ಶೆಡ್ಯೂಲಲ್ಲಿ ತುಂಬ ಹಾಕ್ಕೊಂತ ಹೋಗ್ಬಿಟ್ರೆ ಒಂದು ಕಡೆ ಮುಳುಗೋಗ್ಬಿಡ್ತೀವಿ. ವಿ ವಿಲ್ ಸ್ಟಾಪ್ ಲೂಸಿಂಗ್ ಅವರ್ ಕ್ರಿಯೇಟಿವಿಟಿ. ನಾವು ಟಾಸ್ಕ್ ಅಸೈನ್ ಮಾಡಿರ್ತಾರೆ, ನಾವು ಟಾಸ್ಕ್ ಮಾಡೋದ್ರಲ್ಲಿ ನಮ್ಮ ಬ್ರೈನ್ ಯೂಸ್ ಮಾಡೋದು ಮರ್ತೋಗ್ಬಿಡ್ತೀವಿ. ಸೊ ಐ ಆಮ್ ಟ್ರೈಂಗ್ ಟು ಕೀಪ್ ಅಪ್ ಮೈ ಕ್ರಿಯೇಟಿವಿಟಿ ಅಸೈಡ್. ಬಟ್ ತುಂಬಾ ಜನ ಇವಾಗ ಕ್ರಿಯೇಟರ್ಸ್ ಇದ್ದಾರೆ, ಯಾರಾದ್ರೂ ಫಾಲೋ ಮಾಡಿ ನೀವು ಈ ಕಡೆ ಬಂದಿರಾ, ಇಲ್ಲ ಇಟ್ ವಾಸ್ ಕಂಪ್ಲೀಟ್ಲಿ ನಿಮ್ ಓನ್ ಇಂಟ್ರೆಸ್ಟ್ ಇತ್ತ? ನಂಗೆ ಕಂಪ್ಲೀಟ್ಲಿ ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದಾನೆ. ತುಂಬ ಮಿನಿ ವ್ಲಾಗ್ಸ್ ಎಲ್ಲ ಕಾಲೇಜಲ್ಲಿ ಮಾಡ್ಕೊಂಡು ನನ್ನ ಫೋನಲ್ಲೇ ಇಟ್ಕೊತಾ ಇದ್ದೆ. ಐ ನೆವರ್ ಪೋಸ್ಟೆಡ್ ಇಟ್ ಔಟ್ಸೈಡ್. ಓಕೆ. ಓಕೆ. ಸೊ ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು, ಬಟ್ ಟೈಮ್ ಇರ್ತಿದ್ದಿಲ್ಲ, ಧೈರ್ಯ ಇರ್ತಿದ್ದಿಲ್ಲ. ಯಾಕೆ ಇವೆಲ್ಲ ಅನಿಸ್ತಾ ಇತ್ತು. ಏನು ಅನ್ಕೊಂತಾರೋ ಜನ ಅಂತ. ಇಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ಸ್ವಲ್ಪ ನಮ್ಮ ಏಜ್ ಜನದ ಜೊತೆಗೆ ಇರ್ತೀವಿ, ಸ್ವಲ್ಪ ಪೀಪಲ್ ಮಧ್ಯದಲ್ಲಿ ಇರ್ತೀವಿ. ಸೊ ಆ ಥರ ಅನ್ಕೊಂತೀವಿ ಅವ್ರು ಏನು ಅನ್ಕೊಂತಾರೋ ಅಂತ. ಬಟ್ ಒನ್ಸ್ ಯು ಮೂವ್ ಔಟ್ ಆಫ್ ಕಾಲೇಜ್ ಇನ್ ಟು ದ ರಿಯಲ್ ವರ್ಲ್ಡ್ ನಿಮಗೆ ಗೊತ್ತಾಗುತ್ತೆ ನೋಬಡಿ ಕೇರ್ಸ್. ಯಾರ ಹತ್ರ ಕೇರ್ ಮಾಡೋಕ್ಕೆ ಟೈಮೂ ಇಲ್ಲ. ಅವ್ರವ್ರ ಲೈಫಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಸೊ ಇಫ್ ವಿ ಡೋಂಟ್ ಫಾಲೋ ಅವರ್ ಹಾರ್ಟ್ ವಿ ವಿಲ್ ಮಿಸ್ ಔಟ್. ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ. ಇವಾಗ ನೀವು 1 month ಆಗಿದೆ ಅಲ್ಲ ಕಂಟೆಂಟ್ ಹೌದು. ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿ. ಸೊ ಡೇ ಒನ್ನಿಗೆ ಇವತ್ತಿನ ಡೇಗೆ ಡಿಫ್ರೆನ್ಸ್ ಏನಿದೆ ನಿಮ್ಮ ಲೈಫಲ್ಲಿ? ಡೇ ಒನ್ನಿಗೆ ಐ ವಾಸ್ ವೆರಿ ಸ್ಕೇರ್ಡ್. ಏನಕ್ಕೆ? ಏನು ಅನ್ಕೊಂತಾರೋ ಸಡನ್ ಆಗಿ, ಜನ ರಿಯಾಕ್ಷನ್ ನನ್ನ ಫ್ಯಾಮಿಲಿದು ಫ್ರೆಂಡ್ಸ್ದು ಹೇಗಿರುತ್ತೋ. ತುಂಬ ಜನ ಕೇಳಿದ್ರು ಕೂಡ ಯಾಕೆ ಸಡನ್ ಆಗಿ ಇವೆಲ್ಲ ಅಂತ. ತುಂಬ ಜನ ಸಪೋರ್ಟು ಮಾಡಿದ್ರು. ಸೊ ಡೇ ಒನ್ಗೆ ಅನ್ಸರ್ಟನಿಟಿ ಇತ್ತು, ಈಗ ಒಂದು ಡೈರೆಕ್ಷನ್ ಇದೆ, ಅದು ಡಿಫ್ರೆನ್ಸ್ ಆಗುತ್ತೆ. ಓಕೆ. ಇವಾಗ ನೀವು ಮಾಡ್ತಿರೋದು ಪ್ರೆಸೆಂಟ್ ಆಗಿ ಸ್ಮಾಲ್ ಟೈಮ್ ಕ್ರಿಯೇಟರ್ ಸ್ಟಾಕ್ Yes. ಕಂಟೆಂಟ್ ಕ್ರಿಯೇಟರ್ ಸ್ಮಾಲ್ ಟೈಮ್ ಆಗಿದೆ. ಓಕೆ. ಫ್ಯೂಚರ್ ಅಲ್ಲಿ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದಾ? ಫ್ಯೂಚರ್ದು ನೋಡೋಣ, ಅದೃಷ್ಟ ಇದ್ರೆ, ದೇವರ ಆಶೀರ್ವಾದ ಇದ್ರೆ. ಡೈಲಿ ವ್ಲಾಗ್ಸ್ ಆಗಲಿ ಆಲ್ಮೋಸ್ಟ್ ನಾನು ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನ್ನ ಲೈಫ್ದು ಸ್ಮಾಲ್ ಸ್ಮಾಲ್ ಗ್ಲಿಮ್ಸ್, ವಾಟ್ ಐ ಎಂಜಾಯ್, ವಾಟ್ ಆರ್ ಮೈ ಗುಡ್ ಮೆಮೊರೀಸ್ ಆರ್ ಸಮ್ ಲರ್ನಿಂಗ್, ಸಮ್ ಮೋಟಿವೇಶನ್, ಸಮ್ ಫನ್ನಿ ಇನ್ಸಿಡೆಂಟ್, ವಾಟ್ ಹ್ಯಾಪನ್ಸ್ ವಿತ್ ಮೀ, ಅದನ್ನೆಲ್ಲ ತೋರಿಸ್ಕೊಳ್ಳೋಣ ಅಂತ. ಬೇಸಿಕಲಿ ಐ ಆಮ್ ಟ್ರೈಂಗ್ ಟು ಡಾಕ್ಯುಮೆಂಟ್ ಮೈ ಲೈಫ್. ಬೇಸಿಕಲಿ ಏನಾಗುತ್ತೆ ಅಂದ್ರೆ ಲೈಫ್ ಅನ್ನೋದು ಒಂದು ಟರ್ನ್ ಆಗುತ್ತೆ. ಹೌದು. ಇಟ್ ಮೇ ಬಿ ಬಿಕಾಸ್ ಆಫ್ ಅ ಸಿಚುವೇಶನ್ ಆರ್ ಮೇ ಬಿ ಬೈ ಪರ್ಸನ್. ಓಕೆ. ಸೊ ಇವಾಗಿನವರೆಗೆ ನಿಮ್ಮ ಲೈಫಲ್ಲಿ ಯಾವುದಾದ್ರು ಟರ್ನಿಂಗ್ ಪಾಯಿಂಟ್ ಇದೆ? ಟರ್ನಿಂಗ್ ಪಾಯಿಂಟ್ ಅಂದರೆ ಲೈಕ್ ನನ್ನ ಕ್ವಶನ್ ಯಾವ ಥರ ಅಂದರೆ ಲೈಫ್ ಲೆಸನ್ ಥರ. ಲೈಫ್ ಲೆಸನ್ ಥರ ಅಂದರೆ ನನಗೆ ಆ್ಯಕ್ಚುಲಿ ಇನ್ನೊಂದು ಕಾಲೇಜಲ್ಲಿ ಬ್ಯಾಂಗ್ಳೂರಲ್ಲಿ ಸೀಟ್ ಸಿಕ್ಕಿತ್ತು. ಬಟ್ ಡ್ಯೂ ಟು ಸಮ್ ಅದರ್ ರೀಸನ್ಸ್ ಐ ಕುಡಂಟ್ ಜಾಯ್ನ್ ಇನ್ ದೇರ್. ನಾನು ಫಸ್ಟ್ ಸೆಮ್ಮಲ್ಲಿ ಇಲ್ಲೇ BITM ಇದ್ದೆ. ಬಟ್ ಐ ವಾಸ್ ಲೈಕ್ ನಾನು ಯಾಕೆ ಮಾಡ್ಬೇಕು, ನನಗೆ ಈ ಕಾಲೇಜ್ ಇಷ್ಟ ಇಲ್ಲ ಅಂತ ನನ್ನ ಸ್ಟಡೀಸ್ನ ನೆಗ್ಲೆಕ್ಟ್ ಮಾಡಿದ್ದೆ. ಬಟ್ ಒಂದು ಸಬ್ಜೆಕ್ಟ್ ತುಂಬ ಕೆಟ್ಟದಾಗಿ ಬರೆದು ಬಂದಿದ್ದೆ. ಜಸ್ಟ್ ಪಾಸ್ ಆಗಿದ್ದೀನಿ, ಒಂದು 40 ಪಾಸಿಂಗ್ ಇದ್ರೆ ನನಗೊಂದು 55 ಏನೋ ಬಂದಿದೆ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಆವಾಗ ನನಗೆ ಭಯ ಸ್ಟಾರ್ಟ್ ಆಗಿತ್ತು, ವಾಟ್ ಇಫ್ ಐ ಫೇಲ್ ಅಂತ. ಓಕೆ, ಒನ್ ಸೆಕೆಂಡ್. ಸೊ ನೀವು ಟಾಪರ್ ಮುಂಚೆ ಮುಂಚೆ ಅಂದ್ರೆ PU ವರೆಗೆ. ಓಕೆ. Okay. ATM ಬಂದ್ಮೇಲೆ ಫಸ್ಟ್ ಟೈಮ್ ಫೇಲ್ ಆಗಿಲ್ಲ, ಭಯ ಹುಟ್ಟೋಯ್ತು ಒಂದ್ಸತೆ ಓಕೆ. ಕಿ ಆದ್ರೆ ಏನು ಅಂತ. ಅವಾಗ ರಿಯಲೈಸ್ ಆಯ್ತು ಕಿ ನಾನು ಓದಿಲ್ಲ, ನಾನು ಮಾಡಿಲ್ಲ ಅಂದ್ರೆ ಬೇರೆಯವ್ರಿಗೆ ಪನಿಷ್ಮೆಂಟ್ ಅಲ್ಲ ಅದು, ನನಗೆ ಪ್ರಾಬ್ಲಮ್ ಆಗುತ್ತೆ. ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಲ್ಲ, ಅದು ನನಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇದರಲ್ಲಿ ಟರ್ನಿಂಗ್ ಪಾಯಿಂಟ್ ಏನಂದ್ರೆ ಈ ಲೆಸನ್ ಇಂದ ನಂಗೆ ಇದು ಸಿಕ್ತು. ವಿ ಹ್ಯಾವ್ ಟು ಸ್ಟಾಪ್ ಬ್ಲೇಮಿಂಗ್ our circumstances and our situation. If you don't like something, work hard and change it.
ಸೊ ಕುತ್ಕೊಂಡು ಅಳೋದ್ರಿಂದ ಏನು ಬರಲ್ಲ. ಏನ್ ಸಿಕ್ಕಿದೆ ದೇವ್ರು ಏನ್ ಕೊಟ್ಟಿರೋದಾರೆ ಅದ್ರಲ್ಲೇ ಖುಷಿಯಾಗಿ ಇದ್ಕೊಂಡು ವರ್ಕ್ ಮಾಡಿ ಅಂತ ಬಂತು. ಓಕೆ, ಇವಾಗ ನೀವು ಹೇಳಿದ ಮಾತು ನಿಮ್ದೇ ಒಂದು ರಿಯಲ್ ರಿಲೇಟ್ ಹಾ ಹೌದು ಕರೆಕ್ಟಾ? ಕರೆಕ್ಟ್. ಅದು ಮೇ ಬಿ ಲೈಕ್ ಡ್ರೆಸ್ ಸಮಥಿಂಗ್. ಡ್ರೆಸ್ ಅಂತ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ನಿಮಗೆ ಡ್ರೆಸ್ ಇಷ್ಟ ಆಗಿಲ್ಲ ಅಂದ್ರೆ ನೀವು ಇವೆಂಟ್ ಕ್ಯಾನ್ಸಲ್ ಮಾಡಲ್ವಲ್ಲ, ಅದೇ ತರ ಸಿಚುವೇಶನ್ ಇಷ್ಟ ಆಗಿಲ್ಲ ಅಂದ್ರೆ ಜೀವನ ಹಾಳು ಮಾಡ್ಕೋಬೇಡಿ, ಚೇಂಜ್ ಮಾಡ್ಕೊಳ್ಳಿ ಅಂತ. ನಾನು ಇದರಲ್ಲಿ ನನ್ನ ಆಟಿಟ್ಯೂಡ್ ಮಿಸ್ಟೇಕ್ ಇತ್ತು. ನನ್ನ ಫಸ್ಟ್ ಇಯರ್ ಆಫ್ ಕಾಲೇಜಲ್ಲಿ ನನ್ನ ಆಟಿಟ್ಯೂಡ್ ತಪ್ಪಿತ್ತು. ಸೊ ಆ ರಿಯಲೈಸೇಷನ್ ಆದಮೇಲೆ ಐ ಚೇಂಜ್ ಮೈ ಆಟಿಟ್ಯೂಡ್. ಕಾಲೇಜ್ ಡಸನ್ ಐ ವಾಸ್ ಇನ್ ಅ ಗುಡ್ ಕಾಲೇಜ್, VIT ಇಸ್ ಆಲ್ಸೋ ವೆರಿ ಗುಡ್ ಕಾಲೇಜ್, ಬಟ್ ನನ್ನ ಫ್ರೆಂಡ್ಸ್ ಬೇರೆ ಕಡೆ ಇದ್ರು. ಸೊ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೋಗಿಲ್ಲ ಅನ್ನೋ ಬೇಜಾರಿತ್ತು. ಬಟ್ ನಾವು ಆಫ್ಟರ್ ದಟ್ ಪಾಯಿಂಟ್ ಐ ರಿಯಲೈಸ್ಡ್ ಏನು ಮಾಡೋಕ್ಕಾಗಲ್ಲ, ಹೊಸ ಫ್ರೆಂಡ್ಸ್ ಆಗಿದ್ದಾರೆ. ನಾನು ಇಲ್ಲಿನೇ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆದರೆ ನನಗೆ ಇಲ್ಲೇ ಒಳ್ಳೆ ಕೆಲಸ ಸಿಗುತ್ತೆ. ಆ್ಯಂಡ್ ಆಫ್ಟರ್ ದ ಚೇಂಜ್ ಇನ್ ಮೈ ಆಟಿಟ್ಯೂಡ್, ಅದು ದೇವ್ರ ದಯೆಯಿಂದ ಐ ರಿಯಲೈಸ್ಡ್ ಇಟ್ ಇನ್ ಫಸ್ಟ್ ಆರ್ ಸೆಕೆಂಡ್ ಇಯರ್. ಸೊ ನಾನು ಸೆಕೆಂಡ್ ಇಯರಿಂದ ನಿಜವಾಗ್ಲೂ ಈ ಆಟಿಟ್ಯೂಡ್ನ ಫಾಲೋ ಮಾಡ್ಕೊಂಡ ತಕ್ಷಣ ಡೈಲಿ 1.5 hour ಪ್ರಿಪೇರ್ ಆಗ್ತಾ ಇದ್ದೆ. ಸೊ ಇನಿಷಿಯಲ್ ಇನ್ ಮೈ 5th ಸೆಮ್, 3rd ಇಯರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾನು ಪ್ಲೇಸ್ ಆಗಿದ್ದೆ ಆಲ್ರೆಡಿ. ಸೊ ಪ್ಲೇಸ್ಮೆಂಟ್ ಆದಮೇಲೆ ಇರುತ್ತಲ್ವಾ 2 years ಆಫ್ ಟೈಮ್, 3 ಸೆಮ್ಸ್, ಆ ಪೀಸಾಗಿ ಅಷ್ಟು ಅಲ್ಲಿ ಅವಾಗ ಬರೋ ನಿದ್ದೆ ನಿಮಗೆ ಯಾವಾಗೂ ಬರಲ್ಲ. ಟ್ರಸ್ಟ್ ಮೀ ಆನ್ ದಿಸ್. ಇಫ್ ಎ ಸ್ಟೂಡೆಂಟ್ ಇಸ್ ವಾಚಿಂಗ್, ಒಂದ್ಸತಿ ಪ್ಲೇಸ್ ಆಗಿ ಆಮೇಲೆ ಆರಾಮಾಗಿರ್ಬೋದು ನೀವು. ಬಟ್ ಇವಾಗಿರೋ ಸ್ಟೂಡೆಂಟ್ಗೆಲ್ಲ ಲೈಕ್ ಜಾಬ್ ಮಾಡೋದನ್ನ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಹಾ ಓನ್ಲಿ ಸ್ಟೂಡೆಂಟ್ಸ್ ಯಾರಾದ್ರೆ ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರ್ತಾರಲ್ಲ, ಅವ್ರು ಮಾತ್ರ ಫಿಕ್ಸ್ ಆಗೋದು ಲೈಕ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಇಲ್ಲ ಒಂದು ಡಿಗ್ರಿ ಹೋಲ್ಡ್ ಮಾಡ್ಕೊಂಡು ಜಾಬ್ ಮಾಡ್ಬೇಕು ಅಂತ. ಬಟ್ ಇವಾಗಿರೋ ಜನರೇಷನ್ಗೆಲ್ಲ ಲೈಕ್ ಬಿಸ್ನೆಸ್ ಮಾಡ್ಬೇಕಂತಾನೆ ಇದೆ. ಸಿ ಬೀಯಿಂಗ್ ಯುವರ್ ಓನ್ ಬಾಸ್ ಇಸ್ ವೆರಿ ಗುಡ್. ನೀವು ಬಿಸ್ನೆಸ್ ಅಂತ ಹೇಳೋದು ಒಂದೇ ಅಲ್ಲ, ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಕೂಡ ಆಗುತ್ತಲ್ವಾ. ಸೊ ಒನ್ಸ್ ಯು ವರ್ಕ್, ನೀವು ಒಂದು 6 ತಿಂಗಳ ಕೆಲಸ ಮಾಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಇಂದ ನೀವು ಏನಾದರೂ ಬಿಲ್ಡ್ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ಒಂದು ಕಂಪ್ನಿ ತೆಗಿಬೇಕಂದ್ರೆ ಫಸ್ಟ್ ಕಂಪ್ನಿ ಹೇಗೆ ರನ್ ಆಗುತ್ತೆ ಅನ್ನೋದು ಕಲಿಬೇಕಾಗುತ್ತಲ್ವಾ. ಸೊ ನಿಮ್ಗೆ ರಿಯಲ್ ವರ್ಲ್ಡ್ ಎಕ್ಸ್ಪೋಜರ್ ಸಿಕ್ಕರೆ ಅವಾಗ ನೀವು ಚೇಂಜೇ ಆಗ್ಬಿಡ್ತೀರಾ. ಸೊ ಇಫ್ ನಾಟ್ ಜಾಬ್, ಯು ಕ್ಯಾನ್ ಗೋ ಫಾರ್ ದೋಸ್ ಪೀಪಲ್ ಒಂದು ಇಂಟರ್ನ್ಶಿಪ್ಗೆ ಹೋಗ್ಬೋದು, ಒಂದು 3 to 6 months ಆಸ್ ಅನ್ ಇಂಟರ್ನ್ ಹೋಗಿ ರಿಯಲ್ ವರ್ಲ್ಡ್ ಎಕ್ಸ್ಪೋಜರ್ ತಗೊಂಡ್ ಬಂದು ದೇ ಕ್ಯಾನ್ ಓಪನ್ ಅಪ್ ದೇರ್ ಓನ್ ಸ್ಪೇಸ್. ಗರ್ಲ್ಸ್ ಟಾಕ್, ನಾಟ್ ಗರ್ಲ್ಸ್ ಟಾಕ್, ಗರ್ಲ್ಸ್ ಥಿಂಗ್. ಓಕೆ, ಅದು ಯಾವ ತರ? ಅದು ಇಟ್ಸ್ ಅ ಯೂನಿವರ್ಸಲ್ ಗರ್ಲ್ ಥಿಂಗ್. ನಾನು ಸುಮ್ಮನೆ ರೆಡಿಯಾಗಿ ಕುತ್ಕೊಂಡಿದ್ದೆ, ನನಗೊಂದು ಫೋಟೋ ಚೆನ್ನಾಗಿ ಬರ್ತಾ ಇದ್ದಿಲ್ಲ. ಸೊ ಅದನ್ನು ಯೋಚನೆ ಮಾಡ್ತಾ ಇದ್ದೆ. ನನ್ಗೆ ಏನು ಅನಿಸ್ತಾ ಇತ್ತು ಜಸ್ಟ್ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಜನರಲಿ ನನ್ನ ಫ್ರೆಂಡ್ಸ್ ಯಾರಾದರೂ ಬಗ್ಲಿಗಿದ್ರೆ ಐ ವುಡ್ ಟೆಲ್ ದೆಮ್ ದಟ್ ಥಿಂಗ್. ಸೊ ಅವಾಗ ನಾನು ಒಬ್ಳೇ ವೇಟ್ ಮಾಡ್ತಾ ಇದ್ದೆ ಪಾರ್ಕಿಂಗಲ್ಲಿ, ನನ್ನ ಫ್ರೆಂಡ್ಸ್ ಆ ಕಡೆ ಹೋಗಿದ್ರು. ಸೊ ನನಗೆ ಬಗ್ಲಿಗೆ ಯಾರು ಇದ್ದಿಲ್ಲ, ಸೊ ಅದನ್ನು ರೆಕಾರ್ಡ್ ಮಾಡಿಬಿಟ್ಟೆ. ಇಫ್ ನಾಟ್ 1 or 2 people, ಐ ಕ್ಯಾನ್ ಟೆಲ್ ಇಟ್ ಟು ಲಾರ್ಜರ್ ಆಡಿಯನ್ಸ್ ಅಂತ ಆ ವೇ ಅಲ್ಲಿ. ಬಟ್ ಅದು ನೀವು ಮಾತಾಡಿರೋದು ಹೇಗಿದೆ ಅಂದ್ರೆ ಲೈಕ್ ಜೆನ್ಯೂನ್ ಆಗಿ ಕಾಣಿಸ್ತಿತ್ತು. ನೀವು ಜೆನ್ಯೂನ್ ಆಗಿ ಫೀಲ್ ಆಗ್ತಿದ್ದೀರಾ ಅಂತ ಅನ್ಸುತ್ತೆ. ಅದು ರಿಯಾಲಿಟಿನ ಇಲ್ಲ ಕ್ರಿಯೇಟರ್ಸ್ ತರ ಕುಂತು ಸ್ಕ್ರಿಪ್ಟ್ ಬರ್ಕೊಂಡು ನಾನು ಈ ತರ ಮಾತಾಡ್ಬೇಕು ಅನ್ನೋದು? ಸೊ ಮೋಟಿವೇಶನಲ್ ಕಂಟೆಂಟ್ ಅವೆಲ್ಲ ಏನಾದ್ರೆ ಸ್ಪೀಚ್ ಬರುತ್ತೆ. ಬಟ್ ದಿಸ್ ರೀಲ್ ವಾಟ್ ಯು ಟಾಕಿಂಗ್ ಅಬೌಟ್, ಅದು ರ್ಯಾಂಡಮ್ ಆಗಿತ್ತು. ಅದು ನನ್ನ ಇನ್ಸೈಡ್ ಫ್ರಸ್ಟ್ರೇಷನ್ ಇತ್ತು, ನಂಗೆ ಒಂದು ಬರ್ತಾ ಇಲ್ಲಲ್ಲ ಚೆನ್ನಾಗಿ ಅಂತ. ಅದು ಎವ್ರಿ ಗರ್ಲ್ಸ್ ಥಿಂಗ್. ಓಕೆ, ಗರ್ಲ್ಸ್ ಫೋಟೋ ಚೆನ್ನಾಗಿ ಬಂದಿದ್ದಾರೆ, ಅದು ಸಿಟ್ಟು ಬರುತ್ತೆ. ಸಿ ಅವರು ಅವ್ರಿಗೆ ಇವೆಂಟ್ಗಿನ ಜಾಸ್ತಿ ನಾವು ಏನು ಡ್ರೆಸ್ ಹಾಕೊಂತ ಇದೀವಿ, ನಮ್ಮ ಫೋಟೋ ಹೆಂಗ್ ಬರುತ್ತೆ, ನಮ್ಮ ವಿಡಿಯೋ ಹೆಂಗ್ ಬರುತ್ತೆ, ಅದ್ರ ಮೇಲೆ ಬಹಳ ಆಸಕ್ತಿ ಇರುತ್ತೆ 90% ಆಫ್ ದ ಗರ್ಲ್ಸ್. ಸೊ 99.99, ಐ ಥಿಂಕ್ ದೇರ್ ಆರ್ 0.1% ಸಮ್ವೇರ್ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಬಟ್ ಇಟ್ಸ್ ಅ ಯೂನಿವರ್ಸಲ್ ಗರ್ಲ್ ಥಿಂಗ್. ನೀವು ಎಲ್ಲೇ ಹೋದ್ರಿ ಎಲ್ಲ ಹುಡುಗಿರ ಅಷ್ಟೇ. ಬಟ್ ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ನಿಮಗೆ? ಸಿ ವಿ ಲವ್ ಕ್ಯಾಪ್ಚರಿಂಗ್ ಅವರ್ ಸೆಲ್ಫ್ ಅಲ್ವಾ. ಆ ಬ್ಯೂಟಿಫುಲ್ ಮೂಮೆಂಟ್ಸ್ ಮತ್ತೆ ಮತ್ತೆ ಬರಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಗರ್ಲ್ಸ್ ಒಂದು ಔಟ್ಫಿಟ್ ಹಾಕೊಂಡಿದ್ದಾರೆ ಅಂದ್ರೆ ಬಹಳತ್ತು ಇವೆಂಟ್ಸ್ಗೆ ರಿಪೀಟ್ ಮಾಡಲ್ಲ ಅವರು. ಓಕೆ, ಸೊ ಆ ಔಟ್ಫಿಟ್ ಆ ಔಟ್ಫಿಟ್ ಅಲ್ಲಿ ಹೇಗೆ ಕಾಣ್ತಾ ಇದ್ದಾರೆ, ದೇ ಲೈಕ್ ಕ್ಯಾಪ್ಚರಿಂಗ್ ದೆಮ್ ಸೆಲ್ಫ್. ಆ ಥರ ಮೆಮೊರೀಸ್ ಮೂಮೆಂಟ್ಸ್ ಎಲ್ಲ ಜೊತೆಗೆ ಇರುತ್ತೆ ಆ ಥರ. ಅಂಡ್ ರೀಸೆಂಟ್ಲಿ ನಿಮ್ದು ಇನ್ನೊಂದು ರೀಲ್ ಅಲ್ಲಿ ಬಂದ್ಬಿಟ್ಟು ಕಾರ್ಪೊರೇಟ್ ಮಜ್ದೂರ್ ಅಂತ ಇದೆ. ಹಾ, ಡು ಯು ಫೀಲ್ ಇಟ್? ಇಟ್ಸ್ like a typical name given to all the corporate employees, corporate mazdoor. We are all working. So 9 to 5 ನಮ್ಮ ಟಾಸ್ಕ್ ಏನೇನಿರುತ್ತೆ ಮಾಡಿ ಓಡ್ ಹೋಗ್ತಾ ಇರ್ತೀವ. ಬಟ್ ಮಜ್ದೂರ್ ಇಸ್ ಎ ಪಾರ್ಟ್. ಲೈಕ್ ಇವಾಗ ಒಂದು ಮನುಷ್ಯ ತರ ಹುಟ್ಟಿದ ಮೇಲೆ ಬಾಯ್ ಆರ್ ಗರ್ಲ್, ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಹಾ, ಆ ವರ್ಕ್ ನ ನೀವು ಮಜ್ದೂರ್ ಅಂದ್ರೆ ನೀವೇ ಇಟ್ಕೊಂಡಿರೋದು.
ಹೌದು. ಲೈಕ್ ಕಾರ್ಪೊರೇಟ್ ಇಸ್ ಎ ಪ್ರೊಫೆಷನಲ್ ಥಿಂಗ್, ಮಜ್ದೂರ್ ಇಸ್ ಎ ಲೋಕಲ್ ಲ್ಯಾಂಗ್ವೇಜ್. ಓಕೆ. ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಹೇಳ್ತಿರಲ್ಲ. ಸೊ ಇಟ್ಸ್ ಜೆನ್ಜಿ ಸ್ಲ್ಯಾಂಗ್. ಆಲ್ ಓವರ್ ಇಂಟರ್ನೆಟ್ ಅದನ್ನ ಯೂಸ್ ಮಾಡ್ತಾರೆ. ಕಾರ್ಪೊರೇಟ್ ಎಂಪ್ಲಾಯೀಸ್ನ, ಕಾರ್ಪೊರೇಟ್ ವರ್ಕಿಂಗ್ ಪೀಪಲ್ನ. ಹೌದು. ಸೊ ಜಸ್ಟ್ ಅ ಫ್ರೆಂಡ್ಲಿ ವೇ ಅಲ್ಲಿ ಕಾರ್ಪೊರೇಟ್ ಮಜ್ದೂರ್ ಅಂತ ಹಾಕೊಂತಾರೆ ಕಾರ್ಪೊರೇಟ್ ಎಂಪ್ಲಾಯೀಸ್ ಎಲ್ಲ. ಬಟ್ ದಟ್ ಟಿಪಿಕಲಿ ಡಸಂಟ್ ಮೀನ್ ಅ ಮಜ್ದೂರ್, ಜಸ್ಟ್ ಹಾರ್ಡ್ ವರ್ಕಿಂಗ್ ಪರ್ಸನ್ ಆ ಥರ. ಸೊ ಆ ತರ ಹೇಳ್ಬೋದು. ಬಟ್ ಇಟ್ಸ್ ಅ ಜೆನ್ಜಿ ಸ್ಲ್ಯಾಂಗ್. ಇಷ್ಟು ವರ್ಷಗಳಿಂದ ಎಲ್ಲರೂ ಅದೇ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇನ್ನೊಂದು ರೀಲ್ ಅಲ್ಲಿ ಬಂದ್ಬಿಟ್ಟು ರನ್ ಅವೇ ಅಂತಿದೆ. ಹಾ. ಸೊ ಅದು ಲೈಕ್ ಕೆಲಸ ಸಾಕಾಗಿ ಓಡೋಗ್ಬೇಕು ಅನ್ಸುತ್ತಾ? ವರ್ಕ್ ಲೈಫ್ ಬ್ಯಾಲೆನ್ಸ್ ಅಷ್ಟೇ. ಎಲ್ಲರೂ ಅದೇ ಮಾಡ್ತಾರೆ. ಇವಾಗ ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ಯು ಕ್ಯಾನ್ ಡೂ ಇಟ್ 24/7 ಅಲ್ಲ. ಪ್ರೊಫೆಷನಲ್ ಲೈಫ್, ವರ್ಕ್ ಲೈಫ್ ಅದು. ನಿಮ್ಮ 6 o'clock ನಿಮ್ಮ ಕೆಲಸ ಆದಮೇಲೆ ಎವ್ರಿಬಡಿ ಲೈಕ್ಸ್ ಟು ವೇಕಪ್ ಆ್ಯಂಡ್ ರನ್ ಅವೇ. ನೀವು ಸ್ಕೂಲ್ ಹುಡುಗರು ನೋಡಿ ಬೆಲ್ಲಿಗೆ ವೇಟ್ ಮಾಡ್ತಾ ಇರ್ತಾರೆ, 3 ಗಂಟೆ ಆಯ್ತಾ ಓಡ್ತಾರೆ. ಕಾಲೇಜ್ ಅವ್ರು ನೋಡಿ 4:30ಗೆ ವೇಟ್ ಮಾಡ್ತಾ ಇರ್ತಾರೆ, ಯಾವಾಗ 4:30 ಆಗುತ್ತೋ ಓಡೋಗಕ್ಕೆ. ಕಾರ್ಪೊರೇಟ್ ಅಲ್ಲಿ ನೋಡಿ 6 ಗಂಟೆಗೆ ವೇಟ್ ಮಾಡ್ತಾ ಇರ್ತಾರೆ. ಬೆಳಗ್ಗಿಂದ ಯಾರೇ ವರ್ಕ್ ಮಾಡಿರ್ಲಿ ಸಾಕಾಗಿರ್ತಾರೆ. ಇಟ್ಸ್ ಜಸ್ಟ್ ದ ಶಿಫ್ಟ್. ಸೊ ನೀವು ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಸೀರಿಯಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ, ಬಟ್ ಒನ್ಸ್ ಇಟ್ ಫಿನಿಶಸ್ ಯು ಗೆಟ್ ಇನ್ ಟು ಅ ರಿಲ್ಯಾಕ್ಸ್ಡ್ ಮೋಡ್ ಅಲ್ವಾ. ಸೊ ಇಟ್ಸ್ ಜಸ್ಟ್ ದಟ್ ವೇ. ಬಟ್ ಬೀಯಿಂಗ್ ಎ ಕಾರ್ಪೊರೇಟ್ ಎಂಪ್ಲಾಯ್ ಹ್ಮ್. ಅಂಡ್ ಮ್ಯಾನೇಜಿಂಗ್ ಕಂಟೆಂಟ್ ಕ್ರಿಯೇಷನ್. ಹಾ. ಪರ್ಸನಲ್ ಲೈಫ್ ಓಕೆ. ಎರಡು ಡಿಫ್ರೆಂಟ್ ಪಾರ್ಟ್ಸ್. ಓಕೆ. ಇನ್ ಬಿಟ್ವೀನ್ ನೀವು ಆಡ್ ಮಾಡ್ಕೊಂಡಿರೋದು ಕಂಟೆಂಟ್ ಕ್ರಿಯೇಷನ್ ಪಾರ್ಟ್. ಈ ಮೂರನ್ನ ಯಾವ ತರ ಮ್ಯಾನೇಜ್ ಮಾಡ್ತೀವಿ? Content is everywhere. You go to office, you get content. You go to gym, you get content. You just sit and think random things, you get content. You get ready, you don't get a picture, you get a content out of it. So content is all based on real life situation. ನೀವು ಕಾಂಟೆಂಟ್ ಕ್ರಿಯೇಷನ್ನ ಸಪ್ರೇಟ್ ಜಾಬ್, ನಾನು ಇದನ್ನು ಮಾಡಬೇಕು ಅಂತ ಥಿಂಕ್ ಮಾಡಿದ್ರೆ ಅದು ಹೆಕ್ಟಿಕ್ ಆಗುತ್ತೆ. ಇಫ್ ಯು ಎಂಜಾಯ್ ರೆಕಾರ್ಡಿಂಗ್ ಯುವರ್ ಸೆಲ್ಫ್, ಇಫ್ ಯು ಎಂಜಾಯ್ ಪುಟಿಂಗ್ ಯುವರ್ ಸೆಲ್ಫ್ ಔಟ್ ದೇರ್, ಅದು ನಿಮಗೆ ಟಾಸ್ಕ್ ಆಗಲ್ಲ. ಯು ವಿಲ್ ಫೀಲ್ ಲೈಕ್ ಡೂಯಿಂಗ್ ಇಟ್. ಸೊ ಅದು ನಿಮಗೆ ಖುಷಿ ಕೊಡುತ್ತೆ. ಯು ವಿಲ್ ಫೀಲ್ ರಿಲ್ಯಾಕ್ಸ್ಡ್ ಆಫ್ಟರ್ ಡೂಯಿಂಗ್ ಇಟ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ಪ್ರೆಷರೈಸ್ಡ್. ಬಟ್ ಆಕ್ಚುಲಿ ನನ್ನ ಕ್ವಶನ್ ಯಾವ ತರ ಇತ್ತು ಅಂದ್ರೆ, ಕಂಟೆಂಟ್ ಎಲ್ಲ ಕಡೆ ಸಿಗುತ್ತಾ, ಬಟ್ ಆ ಕಂಟೆಂಟ್ ನ ಕ್ಯಾಚ್ ಮಾಡಿ, ಅದನ್ನ ಕ್ಯಾಪ್ಚರ್ ಮಾಡಿ, ಅದನ್ನ ಎಡಿಟ್ ಮಾಡಿ, ಅದನ್ನ ಪೋಸ್ಟ್ ಮಾಡ್ಬೇಕು, ಅದು ಬ್ಯಾಲೆನ್ಸ್ ಮಾಡ್ಬೇಕಿರೋದು. ಹೌದು, ಅದು ಸ್ವಲ್ಪ ಕಷ್ಟ ಆಗುತ್ತೆ ಇನಿಷಿಯಲ್ ಡೇಸ್ ಅಲ್ಲಿ. ಯು ವಿಲ್ ಫೀಲ್ ಲೈಕ್ ಯಾವಾಗ ಮಾಡಬೇಕು, ಸಾಕಾಗಿರುತ್ತೆ. ಒಂದೊಂದು ದಿನ ಸಾಕಾದಾಗ ಬಿಟ್ಬಿಡ್ತೀವಿ. ಬಟ್ ದಟ್ ಈಸ್ ವಾಟ್ ನಾ ಕನ್ಸಿಸ್ಟೆನ್ಸಿ. ಕಂಟೆಂಟ್ ಕ್ರಿಯೇಷನ್ ಟೀಚಸ್ ಯು ಕನ್ಸಿಸ್ಟೆನ್ಸಿ. ನಿಮಗೆ ಮೂಡ್ ಇರಲಿ ಬಿಡಲಿ, ಯು ಹ್ಯಾವ್ ಟು ಶೂಟ್. ವೆನ್ ಯು ಹ್ಯಾವ್ ಆಲ್ರೆಡಿ ಆನ್ ದ ಪಾತ್, ಯು ವಿಲ್ ಶೂಟ್. ಯು ನೋ ಎಡಿಟಿಂಗ್ ಆರ್ ನೋ, ಐ ವಾಸ್ ಝೀರೋ ಅಟ್ ಎಡಿಟಿಂಗ್. ನನಗೆ ಎಡಿಟಿಂಗ್ ಈ ಕೂಡ ಬರ್ತಿದ್ದಿಲ್ಲ. ಬಟ್ ಟು ಎಡಿಟ್ ಮೈ ಓನ್ ರೀಲ್ಸ್ ಐ ಹ್ಯಾಡ್ ಟು ಲರ್ನ್ ಎಡಿಟಿಂಗ್. ಇಟ್ ವಾಸ್ ಹೆಕ್ಟಿಕ್ ಫಾರ್ ಸಮ್ 1 week. ಬಟ್ ದೆನ್ ಇವಾಗ ಬರುತ್ತೆ, ಐ ಡೂ ಇಟ್ ಇನ್ 15 minutes. ಸೊ ನಿಮ್ ರೀಲ್ಸ್ ಎಲ್ಲ ಜಿಮ್ ವಿಡಿಯೋಸ್ ನೋಡಿದೆ 2-3 ಮೋಸ್ಟ್. ಸೊ ಯು ಆರ್ ಎ ಜಿಮ್? Yeah, I go to gym. I like working out regularly. Yes. Working out for peace, ಹೆಲ್ದಿ ಬಾಡಿ. ನಾವು ಕಾರ್ಪೊರೇಟ್ ಅಲ್ಲಿ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಕುತ್ಕೊಂಡೇ ಇರ್ತೀವಿ ಆಲ್ಮೋಸ್ಟ್ ಆಫ್ ದ ಟೈಮ್. ಬಾಡಿ ಫೀಲ್ಸ್ ವೆರಿ ಕಾಟ್. ಯು ಡೋಂಟ್ ಫೀಲ್ ಗುಡ್. ಬಟ್ ನೀವು ವರ್ಕೌಟ್ ಮಾಡಿದಾಗ ನಿಮಗೆ ಬಾಡಿ ಮೂವ್ ಆಗುತ್ತೆ, ಯು ಫೀಲ್ ಹೆಲ್ದಿ. ಸೊ ಹೆಲ್ತ್ ಇಸ್ ವೆಲ್ತ್ ಅಲ್ವಾ. ವಾಟ್ ಎವರ್ ಯು ಆರ್ ಟ್ರೈಂಗ್ ಟು ಬಿಲ್ಡ್, ಇಫ್ ಯು ಆರ್ ನಾಟ್ ಹೆಲ್ದಿ, ದಟ್ಸ್ ವೇಸ್ಟ್. ಸೊ ವೆಲ್ತ್ ಜೊತೆಗೆ ಹೆಲ್ತ್ ಬಿಲ್ಡ್ ಮಾಡೋಣ ಅಂತ. ಸೊ ನಿಮ್ ಫ್ಯೂಚರ್ ಪ್ಲಾನ್ಸ್ ಏನಿದೆ ನೆಕ್ಸ್ಟ್? For now, though, I'm taking my content creation and my IT job very seriously. So ಇದರಲ್ಲೇ ನನ್ನ ಫ್ಯೂಚರ್ ನೋಡ್ತಾ ಇದ್ದೀನಿ. ಎರಡರಲ್ಲೂ ಪ್ಯಾರಲಲಿ. ಬೋತ್ ಆರ್ ವೆರಿ ಗುಡ್ ಡಿಮಾಂಡಿಂಗ್ ಫೀಲ್ಡ್ಸ್. ದೇ ಡಿಮಾಂಡ್ ಮಚ್ ಟೈಮ್, ಎನರ್ಜಿ ಆ್ಯಂಡ್ ಎಫರ್ಟ್. ಬಟ್ ಏನಾದರೂ ಬೇಕಂದ್ರೆ ಅಷ್ಟು ಕಷ್ಟ ಕೊಡಲೇಬೇಕಾಗುತ್ತಲ್ವಾ. ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಲೈಕ್ ಸ್ಕೂಲ್ ಟೈಮ್ ಇಂದ ಆಂಕರಿಂಗ್ ಮಾಡ್ಕೊಂಡು ಬರ್ತೀವಿ. ಹೌದು. ಯಾವ ತರ ಇಂಟ್ರೆಸ್ಟ್ ಬಂತು ನಿಮಗೆ ಲೈಕ್ ಆಂಕರಿಂಗ್ ಮಾಡಬೇಕು ಅಂತ? ಇಟ್ ವಾಸ್ ಅ ಸ್ಪಾಂಟೇನಿಯಸ್ ಡಿಸಿಷನ್. ನನಗೆ ನಮ್ಮ ಸೀನಿಯರ್ಸ್ ಯಾರೋ ಕರೆದು ಫಸ್ಟ್ ಟೈಮ್ ಮೈಕ್ ಕೊಟ್ಟಿದ್ರು ಸ್ಟೇಜ್ ಮೇಲೆ. ಸೊ ಫಸ್ಟ್ ಟೈಮ್ ತುಂಬ ಭಯ ಆಗಿತ್ತು ನನಗೆ ಮಾಡೋಕ್ಕೆ. ಅದಾದಮೇಲೆ ಐ ಸ್ಟಾರ್ಟೆಡ್ ಆಫ್ಟರ್ 20 minutes ಆಫ್ ಆ್ಯಂಕರಿಂಗ್, ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್. ನೀವು ಸ್ಟೇಜ್ ಮೇಲೆ ಇದ್ದಾಗ ಎಲ್ಲರೂ ನಿಮ್ಮನ್ನ ಕೇಳ್ತಾರೆ, ನಿಮಗೆ ಕ್ಲಾಪ್ಸ್ ಹೊಡಿತಾರೆ. ನಾವು ಏನು ಹೇಳಿದ್ರು ಜನ ಅದನ್ನು ಫಾಲೋ ಮಾಡ್ತಾರೆ. ಸೊ ದಟ್ ಕೈಂಡ್ಸ್ ಆಫ್ ಗಿವ್ ಯು ಅ ಮೋಟಿವೇಶನ್ ಅಲ್ವಾ, ನಿಮ್ಗೆ ಈ ಥರ ಇಷ್ಟ ಆಗುತ್ತೆ ಅಂತ. So and then I was my school captain for 1 year. Then I had mic with me almost every day in assembly. So that kind of gave me a sense of power. ಚೆನ್ನಾಗಿತ್ತು, ಕೇಳ್ತಾ ಇದ್ರು ಜನಗಳು. So you feel good, you feel little bit of authoritative. Okay. ಅಂದ್ರೆ ನಿಮಗೆ
ಯಾರಾದ್ರೂ ಬಂದು ಪ್ರೇಸ್ ಮಾಡಿದ್ರೆ ಆಬ್ವಿಯಸ್ಲಿ ಎವ್ರಿಬಡಿ ಲೈಕ್ಸ್ ಇಟ್ ಅಲ್ಲ, ಅದೇ ಅಪ್ರಿಸಿಯೇಷನ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ. ಹೌದು. ಅಪ್ರಿಸಿಯೇಷನ್ ಬೇಸ್ ಮೇಲೆ ನೀವು ಆಂಕರಿಂಗ್ ಅನ್ನೋದು ಅಲ್ಲಿಂದ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿದ್ದೀರಿ. ಹಾ, ನನ್ಗೆ ಇಷ್ಟ ತುಂಬಾ ಸ್ಟೇಜ್ ಮೇಲೆ ಇರೋದು. ಸ್ಟೇಜ್ ಫಿಯರ್ ಇಲ್ಲ ನಿಮಗೆ? ಹಾ, ಇಲ್ಲ. ತುಂಬಾ ಜನಕ್ಕೆ ಸ್ಟೇಜ್ ಫಿಯರ್ ಅನ್ನೋದು ಜಾಸ್ತಿ ಇರುತ್ತೆ, ಹ್ಮ್. ಇನ್ಕ್ಲೂಡಿಂಗ್ ಮೀ. ಹಾ, ನನಗೂ ಸ್ಟೇಜ್ ಮೇಲೆ ಹೋಗ್ಬೇಕಂದ್ರೆ ಸ್ವಲ್ಪ ಭಯ ಇರುತ್ತೆ. ಸೊ ನನ್ಗೆ ಅದು ಅಡ್ವಾಂಟೇಜ್ ಏನಂದ್ರೆ, ನಾನು 6th 7th ಗ್ರೇಡ್ ಅಲ್ಲಿ ಇದ್ದಾಗ ನನ್ಗೆ ಫಸ್ಟ್ ಟೈಮ್ ಮೈಕ್ ಕೊಟ್ಟು ಸ್ಟೇಜ್ ಮೇಲೆ ಕಳ್ಸಿಬಿಟ್ಟಿದ್ರು. ಆಕ್ಚುಲಿ ಅವ್ರು ಹಿಡ್ಕೊಂಡು ದಬ್ಬಿರೋದು. ನಮ್ಗೆ ಅನ್ಫಾರ್ಚುನೇಟ್ಲಿ ನೆನಪಿಲ್ಲ ಯಾರು ಕೊಟ್ಟಿರೋದು ಫಸ್ಟ್ ಚಾನ್ಸ್, ಯಾರು ದಬ್ಬಿರೋದು ಆ ತರ ಅಂತ. 1 2 3 ಟೈಮ್ಸ್ ಫೋರ್ಸ್ಫುಲಿ ನಾನು ಹಾಕ್ಬಿಟ್ಟಿದ್ರು. ಆಮೇಲೆ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್. ಸೊ ಸಣ್ಣ ಹುಡುಗರಿದ್ದಾಗ ನಮ್ಗೆ ಅಷ್ಟು ಗೊತ್ತಾಗಲ್ಲ, ಕಲ್ತ್ ಬಿಡ್ತೀವಿ, ಕಲ್ಸಿದ್ದೆಲ್ಲ ಕಲ್ತ್ ಬಿಡ್ತೀವಿ. ಸೊ ನನ್ನ ಅಡ್ವಾಂಟೇಜ್ ಏನಂದ್ರೆ, ನನಗೆ 8th ಗ್ರೇಡ್ ಬಂದ್ಮೇಲೆ ನಮಗೆ ಸ್ವಲ್ಪ ಕಾನ್ಶಿಯಸ್ನೆಸ್ ಬರುತ್ತಲ್ಲ ಹೈಸ್ಕೂಲಿಂದ, ಜನ ಏನ್ ಅನ್ಕೊಂತಾರೆ, ನನ್ನ ಫ್ರೆಂಡ್ಸ್ ನಗ್ತಾರೆ ಅಂತ. ನಾನು ಆ ಸ್ಟೇಜ್ ಬರಕಿನ್ನ ಮುಂಚೆ ಸ್ಟೇಜ್ ಏರ್ ಬಿಟ್ಟಿದ್ದೆ ಆಲ್ರೆಡಿ. ಸೊ ಆದ್ರೂ ನನ್ನ ಫ್ರೆಂಡ್ಸ್ ಟೀಸ್ ಮಾಡ್ತಾ ಇದ್ರು, ಆಂಕರಿಂಗ್ ಮಾಡಿ, ಇವಾಗೂ ಟೀಸ್ ಮಾಡ್ತಾರೆ. ಓ, ಅದನ್ನ ನೀವು ಯಾವ ತರ ತಗೊಂಡಿಲ್ಲ? ಲೈಕ್ ಈ ಕ್ವಶನ್ ಯಾಕೆ ಕೇಳ್ತಿದೀನಿ ಅಂದ್ರೆ, ತುಂಬಾ ಜನ ಯಾವ್ದಾದ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಲ್ಲ. ಯಾಕಂದ್ರೆ ಹಿಂದೆಯಿಂದ ಏನಾದ್ರು ಒಬ್ರು ಟೀಸ್ ಮಾಡಿದ್ರು, ಕಮೆಂಟ್ ಮಾಡಿದ್ರು, ಅದನ್ನ ನೀವು ಕ್ಯಾರಿ ಫಾರ್ವರ್ಡ್ ಹೆಂಗ್ ತಗೊಂಡ್ರಿ? ಜಸ್ಟ್ ಲೈಟ್ ಆಗಿ ತಗೊಂತೀನಿ ನಾನು, ಜಾಸ್ತಿ ಬೇರೆಯವ್ರನ್ನ ಸೀರಿಯಸ್ ಆಗಿ ತಗೊಳಲ್ಲ, ಕೇರ್ ಮಾಡಲ್ಲ. ಫ್ರೆಂಡ್ಸ್ ಇರೋದೇ ಫನ್ ಮಾಡಕ್ಕಲ್ವಾ. ಫನ್ ಅನ್ನೋದು ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ, ಬಟ್ ಒಂದ್ ಲೆವೆಲ್ ಹೋಗುತ್ತೆ, ಆ ಲೆವೆಲ್ ಹಿಟ್ ಆಯ್ತಂದ್ರೆ ಎಲ್ಲ ಸ್ಟಾಪ್ ಮಾಡ್ಬಿಡ್ತಾರ. ನಾನು ಯಾವ ತರ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಇವಾಗ ಯಾರಾದ್ರೂ ಸುಮ್ನೆ ಹೋಗ್ತಾ ಇದಾರೆ, ಅವ್ರನ್ನ ಯಾರು ಏನನ್ನಲ್ಲ. ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದಾರೆ, ಅವ್ರನ್ನೇ ನೋಡ್ತಾರೆ. ಇಫ್ ದೇ ಆರ್ ವಾಚಿಂಗ್ ಯು, ಯು ಆರ್ ವರ್ತ್ ವಾಚಿಂಗ್. ಅಂಡ್ ಇಫ್ ದೇ ಆರ್ ಟೀಸಿಂಗ್ ಯು, ದೇರ್ ಇಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಇನ್ ಯು, ವಾಟ್ ಇಸ್ ಲ್ಯಾಕಿಂಗ್ ಇನ್ ದೆಮ್. ಸೊ ನಾನು ಆ ತರ ಥಿಂಕ್ ಮಾಡ್ತೀನಿ. If they are teasing you for going on stage, there is a reason why I am on stage and you are in the crowd. So okay, last point is also there. I think I got it. Yeah. But I want you to repeat it. Which point are you talking about? If someone is doing something different. See, ಇವಾಗ ನೀವು ಸುಮ್ಮನೆ ಹೋಗಿ ಕುತ್ಕೊಂಡಿದ್ದೀರಾ, ಇವಾಗ ನೀವು ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ಏನಾದರೂ ಫ್ರೈಡ್ ರೈಸ್ ಏನಾದರೂ ತಿಂತಾ ಇರ್ತೀರಾ, ಎಲ್ಲರೂ ನಾರ್ಮಲ್ ಆಗಿ ನೋಡ್ತೀರಾ. ಯಾರೋ ಒಬ್ರು ಜಿಮ್ ಫ್ರೀಕ್ ಬರ್ತಾರೆ, ಇದು ಪ್ರೋಟೀನ್ ಅಲ್ಲ, ನಂಗೆ ಹೈ ಪ್ರೋಟೀನ್ ಬ್ರೌನ್ ರೈಸ್ ಅಂಡ್ ಪನೀರ್ ಕೊಡಿ ಅಂತ ಕೇಳ್ತಾರೆ. ಇಲ್ಲಿರೋ ಬೇರೆಯವ್ರಿಗೆಲ್ಲರಿಗೂ ಗೊತ್ತು ಇವ್ರು ಮಾಡ್ತಿರೋ ತಪ್ಪು, ನಾವು ಮಾಡ್ತಿರೋ ತಪ್ಪು, ಅವ್ನು ಏನೋ ಟ್ರೈ ಮಾಡ್ತಾ ಇದ್ದಾನೆ ಹೊಸದಾಗಿ, ದಟ್ ಈಸ್ ರೈಟ್, ವಿ ಆಲ್ಸೋ ಮಾಡ್ಬೇಕು ಅಂತ ಅವ್ರಿಗೆ ಮನ್ಸಲ್ಲಿ ಇರುತ್ತೆ, ಬಟ್ ಟೀಸ್ ಮಾಡ್ತಾರೆ. ಓಕೆ, ಆಫ್ಟರ್ ಸಮ್ ಪಾಯಿಂಟ್ ಅವರು ವೇಟ್ ಲಾಸ್ ಆದ್ಮೇಲೆ, ಇಲ್ಲಾಂದ್ರೆ ಅವರು ಹೆಲ್ದಿ ಲೈಫ್ ಸ್ಟೈಲ್ ನೋಡಿದ್ಮೇಲೆ ಇವ್ರಿಗೂ ಅನ್ಸುತ್ತೆ ನಾವು ಮಾಡ್ಬೇಕು ಅಂತ. ಸೊ ನಾವೇನ್ ಮಾಡಕ್ ಆಗಲ್ಲ, ಬೇರೆಯವ್ರು ಏನ್ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಜನ ಅಂತಾರೆ ಅಷ್ಟೇ. ನಿಮ್ ಬಗ್ಗೆ ಯಾರು ಏನು ಮಾತಾಡ್ತಾ ಇಲ್ಲ. ಇಫ್ ಎವ್ರಿಬಡಿ ಈಸ್ ಲೈಕಿಂಗ್ ಯು, ಯು ಆರ್ ಅನ್ ಆವರೇಜ್ ಪರ್ಸನ್. ಟ್ರಸ್ಟ್ ಮೀ ದಟ್. If until you get some hate comments or until you have haters, you are not doing something good in life. It's a nice thought, actually. Yeah. So haters in the sense, ಹಂಗಂತ ನೀವು ಹೋಗಿ ತಪ್ಪು ಕೆಲಸ ಮಾಡಿ ಜನಗಳು ಬೈಕೊಳೋದು ಅಲ್ಲ. ನೀವು ಅದು ಬೇರೆ ಆಗುತ್ತೆ. ನೀವು ನಿಮ್ ಪಾಡಿಗೆ ನೀವು, ಇಫ್ ಯು ಆರ್ ಟ್ರೈಂಗ್ ಟು ಇಂಪ್ರೂವ್ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ಗುಡ್ ಫಾರ್ ಯುವರ್ ಸೆಲ್ಫ್ ಅಂಡ್ ಜನ ಅಂತ ಇದ್ದಾರೆ, ಆಗ್ಲಿ ಬಿಡಿ. ಸೊ ಆಕ್ಚುಲಿ ಕಮೆಂಟ್ಸ್ ಕಡೆ ಬಂದ್ಬಿಟ್ಟಿರಲ್ಲ. ಸೊ ಇವಾಗ ನೀವು ಕಂಟೆಂಟ್ ಆಗಲಿ ಇಲ್ಲ ನಿಮ್ಮ ಪೋಸ್ಟಿಗೆ ಯಾವ್ದಾದ್ರು ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರೆ ನೀವು ಯಾವ ತರ ತಗೊಂತೀರಲ್ಲ? ಸಿ, ದೇರ್ ವಿಲ್ ಬಿ 2-3 ಟೈಪ್ಸ್. ಯಾರೋ ರ್ಯಾಂಡಮ್ ಪೀಪಲ್ ಮಾಡಕ್ ಏನೋ ಕೆಲಸ ಇಲ್ಲಾರ್ದವ್ರು ಸುಮ್ನೆ ಬೇರೆಯವ್ರ ಪೋಸ್ಟ್ ಮೇಲೆ ಕಮೆಂಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರೆ ಅಂತವ್ರನ್ನ ಕೇರ್ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡ್ಬಿಟ್ಟು ಬಿಟ್ಟಾಕ್ಬಿಡ್ಬೇಕು. ಇನ್ನು ಯಾರಾದ್ರೂ ಜೆನ್ಯೂನ್ಲಿ ಯುವರ್ ಫ್ರೆಂಡ್ಸ್ ಆರ್ ಸಮ್ ಈವನ್ ಎ ಸ್ಟ್ರೇಂಜರ್, ಇಫ್ ದೇ ಆರ್ ಟ್ರೈಂಗ್ ಟು ಕರೆಕ್ಟ್ ಯು ಆರ್ ಏನಾದ್ರೂ ನಿಮ್ ಮಿಸ್ಟೇಕ್ಸ್ ಆದ್ರೂ ಏನಾದ್ರೂ ಪಾಸಿಟಿವ್ ಆಗಿ ಅಪ್ರೋಚ್ ಹೇಳ್ತಾ ಇದಾರೆ ಅಂದ್ರೆ, ಐ ಟ್ರೈ ಟು ಫಿಕ್ಸ್ ಸಮಥಿಂಗ್ ಇಫ್ ಇಟ್ಸ್ ಇನ್ ಮೈ ಹ್ಯಾಂಡ್. ಇಫ್ ಸಂಬಡಿ ಇಸ್ ಟೆಲಿಂಗ್ ಮೀ ನಾಟ್ ಟು ಡೂ ಸಮಥಿಂಗ್ ಆರ್ ಸಮ್ ಅಡ್ವೈಸ್ ಕೊಡ್ತಾ ಇದಾರೆ ಅಂದ್ರೆ, ಫಸ್ಟ್ ನಾನು ಅದನ್ನ ಓದ್ತೀನಿ, ಸ್ವಲ್ಪ ಥಿಂಕ್ ಮಾಡ್ತೀನಿ, ವಾಟ್ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಟೆಲ್ ಮೀ, ಅದು ರೈಟ್ ಆರ್ ರಾಂಗ್ ಅಂತ. ಅಂಡ್ ಇಫ್ ಇಟ್ಸ್ ಗುಡ್ ಅಂಡ್ ಇಟ್ ಇಸ್ ಫಾರ್ ಮೈ ಇಂಪ್ರೂವ್ಮೆಂಟ್, ದೆನ್ ಅದನ್ನು ತಗೊಂಡು ಫಾಲೋ ಮಾಡ್ತೀನಿ. ಬಟ್ ಯಾರೋ ರ್ಯಾಂಡಮ್ ಆಗಿ ಟೈಮ್ ಪಾಸ್ಗೆ ಹಾಕ್ತಾ ಇದಾರೆ, ಹೇಟ್ ಕಮೆಂಟ್ ಕೇರ್ ಮಾಡಕ್, ಅವ್ರು ಅಷ್ಟು ಖಾಲಿ ಇದಾರಲ್ವಾ ಬೇರೆಯವ್ರ ಪೋಸ್ಟ್ ನೋಡ್ಕೊಂತ ಅದ್ರ ಮೇಲೆ ಹೇಟ್ ಕಮೆಂಟ್ ಮಾಡಷ್ಟು. ಐ ಡೋಂಟ್ ವಾಂಟ್ ಟು ಬಿಕಮ್ ಲೈಕ್ ದೆಮ್. ನಾನು ನನ್ನ ಇನ್ಸ್ಪಿರೇಷನ್ ಯಾರನ್ನ ಇಟ್ಕೊಂಡಿದ್ದೀನಿ, ಯಾರ ತರ ಆಗ್ಬೇಕು ಅನ್ಕೊಂತಾ ಇರ್ತೀವಿ, ಅವ್ರಿಗಷ್ಟು ಟೈಮ್ ಇರಲ್ಲ ಹೇಟ್ ಕಮೆಂಟ್ಸ್ ಮಾಡಕ್ಕೆ. ಯಾರ ತರ ಆಗ್ಬೇಕು ಅನ್ಕೊಂಡಿದ್ದೀರಾ? ತರ there are multiple people. I would like to multiple people's na inspiration ತಗೊಂಡು, multiple people na inspiration ತಗೊಂಡು I want to become first Bhagyashree. Okay. So good things from everyone little bit.
and mixture of everything. ಸೊ ಲೈಫ್ ಅಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಕಾಲೇಜ್ ಲೈಫ್ ಇಂದ ಸಡನ್ ಆಗಿ ಕಾರ್ಪೊರೇಟ್ ಕಡೆ ಬಂದ್ಬಿಟ್ಟಿರೋ. ಇವಾಗ ಕಾರ್ಪೊರೇಟ್ ಅಲ್ಲಿ ಇದ್ದು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀರಾ. ಇವಾಗ ಕಂಟೆಂಟ್ ಕ್ರಿಯೇಷನ್ ನೆಕ್ಸ್ಟ್ ಏನಾಗ್ಬೋದು? Wide audience. I'll try to build a community of face value, brand value. People, I'll try to connect to people personally and then teach some good things. So ನಾನು 1 or 2 motivation reels ಇಂದ ಅಥವಾ ನಾನು ಫನ್ನಿ ವೇ ಅಲ್ಲಿ ಮೆಸೇಜ್ ಕಳ್ಸಕ್ ಟ್ರೈ ಮಾಡ್ತೀನಿ. ಸೊ ಇಫ್ ದಟ್ ವಿಲ್ ಸೇವ್ ಸಮ್ಮನ್, ಇಫ್ ದಟ್ ವಿಲ್ ಹೆಲ್ಪ್ ಸಮ್ಮನ್, ದೆನ್ ದಟ್ ವುಡ್ ಬಿ ಮೈ ಅಲ್ಟಿಮೇಟ್ ಗೋಲ್. ಸೊ ನನ್ನ ಕಂಟೆಂಟ್ ಇಂದ ಯಾರಾದ್ರೂ ಒಬ್ರು ಆಫೀಸಿಂದ, ನನಗೆ ಗೊತ್ತಲ್ವಾ ಆಫೀಸಲ್ಲಿ ಎಷ್ಟು ಸಾಕಾಗುತ್ತೆ ಅಂತ. ಸೊ ಯಾರಾದ್ರೂ ಸಾಕಾಗಿ ವರ್ಕ್ ಮಾಡಿ ಬಂದು ಸೋಫಾ ಮೇಲೆ ಕೂತ್ಕೊಂಡಾಗ ನನ್ನ ಕಂಟೆಂಟ್ ಇಂದ ಅವ್ರ ಫೇಸ್ ಮೇಲೆ ಸ್ಮೈಲ್ ಬಂದಿದ್ರೆ, ಇಫ್ ದೇ ವಿಲ್ ಫೀಲ್ ಲೆಸ್ ಟಯರ್ಡ್, ದೆನ್ ದಟ್ ಈಸ್ ಮೈ ಅಲ್ಟಿಮೇಟ್ ಗೋಲ್. ಸೊ ಈಗ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ತುಂಬಾ ಜಾನರ್ಸ್ ಇರುತ್ತೆ. ಕಾಮಿಡಿ ಆಗಲಿ, ಮೋಟಿವೇಶನ್ ಆಗಲಿ, ಸ್ಪೋರ್ಟ್ಸ್ ಟೈಪ್ ಆಗಲಿ. ಸೊ ನಿಮಗೆ ಯಾವ್ದು ಇಷ್ಟ? ನನ್ನ ಪರ್ಸನಲ್ ಬ್ಲಾಗ್ ಆರ್ ಲೈಫ್ ಸ್ಟೈಲ್, ಅದರಲ್ಲಿ ಮಿಕ್ಸ್ ಆಫ್ ಎವ್ರಿಥಿಂಗ್. ಹಾ, ಸೊ ನನ್ನ ರಿಯಲ್ ಲೈಫ್ ಹೆಂಗ್ ಡಾಕ್ಯುಮೆಂಟಿಂಗ್ ಲೈಫ್ ಅಂತಾರಲ್ವಾ, ದಿಸ್ ಇಸ್ ಅ ನ್ಯೂ ನೀಶ್ ದಟ್ ಇಸ್ ಕಮಿಂಗ್ ಅಪ್ ಫ್ರಮ್ ಮಿಡ್ 2025. ಸೊ ಇದ್ರಲ್ಲಿ ಏನಂದ್ರೆ ನನ್ನ ರಿಯಲ್ ಲೈಫಲ್ಲಿ ನನ್ನ ಪರ್ಸ್ನಾಲಿಟಿ ಏನ್ ನಡೀತಾ ಇದೆ, ಅದ್ರ ನನಗೆ ರಿಲೇಟೆಡ್ ಆಗಿರೋದು, ವಾಟ್ ಐ ಟ್ರೂಲಿ ಫೀಲ್, ವಾಟ್ ಐ ಟ್ರೂಲಿ ಥಿಂಕ್, ಅದನ್ನ ಹಾಕೊಡ್ತಾ ಇದ್ದೀನಿ ಇದ್ರೊಳಗೆ ನಾನು. ಲೈಕ್ ಕಂಪ್ಲೀಟ್ಲಿ ನೀವು ಯಾವ ತರ ಇರ್ತೀರೋ ಅದೇ ತರ. ಹಾ, ರಿಲೇಟೆಡ್ ಟು ಮೈ ಪರ್ಸ್ನಾಲಿಟಿ. ಸೊ ನಿಮ್ಮ ಪರ್ಸನಾಲಿಟಿ ಬಗ್ಗೆ ಲೈಟ್ ಆಗಿ ಹೇಳ್ಬೇಕಂದ್ರೆ ಯಾವ ತರ, ಹೌ ಡು ಯು ಡಿಸ್ಕ್ರೈಬ್ ಯುವರ್ಸೆಲ್ಫ್? I describe myself as a normal person who likes to talk. My friends tell me that I'm very talkative. Okay, so I'm a kind of a calm person. I enjoy being with people. I enjoy friends' company, but at the same time, I like being alone. I want the personal space for me. ನಾನು ರಿಕವರ್ ಮಾಡ್ಕೊಳಕ್ಕೆ. ಸೊ ನಾನು ಟೆಂಪಲ್ಗೆ ಹೋಗೋದು ತುಂಬ ಇಷ್ಟ. I'm a very spiritual person. ಟೆಂಪಲ್ ಅಂದ್ರೆ ನನಗೆ ಫ್ಲಾಶ್ ಆಯ್ತು. ಓಕೆ, ಐ ಥಿಂಕ್ ರಾಘವೇಂದ್ರ ಸ್ವಾಮಿ ಗುಡಿ ಟೆಂಪಲ್ ಅಲ್ಲಿ ಹೇಟರ್ಸ್ ಡೋಂಟ್ ಹೇಟ್ ಮೀ ಬಿಕಾಸ್ ಐ ಹ್ಯಾವ್ ಕನೆಕ್ಷನ್ಸ್ ವಿತ್ ದೆಮ್. ಆಗಿದೆ, ಕರೆಕ್ಟ್. ಸೊ ಅದು ಹಿಟ್ ಆಯ್ತು ಆಗುತ್ತಾ ತುಂಬಾ ಜನಗೆ? ಹೌದು. ಲೈಕ್ ಇವಾಗ ಯಾವ ತರ ಆಗ್ಬಿಟ್ಟೈತೆ ಅಂದ್ರೆ, ಲೈಫ್ ಅಲ್ಲಿ ಯಾವ ತರ ಆಗ್ಬಿಟ್ಟೈತೆ ಅಂದ್ರೆ, ಯಾರೋ 3rd person ನಾವು ಕ್ಲೋಸ್ ಅಂತ ಥಿಂಕ್ ಮಾಡಿರ್ತೇವೆ, ಬರ್ತಾರ ಹರ್ಟ್ ಮಾಡ್ತಾರ, ಹೋಗ್ಬಿಡ್ತಾರ. ಬಟ್ ಅವ್ರು ಗೊತ್ತಾಗಿ ಹರ್ಟ್ ಮಾಡ್ತಾರ, ಗೊತ್ತಿಲ್ಲದೆ ಹರ್ಟ್ ಮಾಡ್ತಾರ, ನಮಗೆ ಗೊತ್ತಿಲ್ಲ. ಬಟ್ ನಾವು ಒಂಥರ ಏನೋ ಬಂದಿದಾರ ಅಂತ ನಾವು ಕನೆಕ್ಟ್ ಆಗ್ತೀವಿ. ಸೊ ಸಡನ್ ಆಗಿ ಹರ್ಟ್ ಮಾಡಿ ಹೋಗ್ಬಿಡ್ತಾರೆ. ಕರ್ಮ ಅನ್ನೋದು, ಐ ಥಿಂಕ್ ಕರ್ಮ ಸಮಥಿಂಗ್ ಇದಾಗಿದೆ. ಓಕೆ, ಸೊ ನಾನಂತರೂ ಲೈಕ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ಎಸ್ಪೆಷಲಿ ಮೈ ಮಾಮ್. ಸೊ ಸಣ್ಣ ಹುಡುಗರಿಂದಾಗಿದ್ದ ನಮ್ಗೆ ಅಭ್ಯಾಸ ಹಾಕಿದ್ದಾರೆ. ಐ ಡೋಂಟ್ ರಿಮೆಂಬರ್, ಸ್ಕೂಲ್ ಯೂನಿಫಾರ್ಮ್ ಇಂದಾನು ನಾನು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋದು ನೆನಪಿದೆ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಎವ್ರಿ ಡೇ, ಆಲ್ಮೋಸ್ಟ್ ಎವ್ರಿ ಡೇ ಐ ಟ್ರೈ ಟು ಡೂ ಇಟ್. ಸೊ ನನಗೆ ತುಂಬ ನಂಬಿಕೆ ರಾಯರ್ ಮೇಲೆ ಅಂತ. ನಾನು ಪರ್ಸ್ನಲಿ ಯಾರೇನ್ ಮಾಡಿದ್ರು ಅಷ್ಟು ಎನರ್ಜಿ ಇನ್ವೆಸ್ಟ್ ಮಾಡಲ್ಲ. ಸಿ, ಕರ್ಮ ಹೌ ಇಟ್ ವರ್ಕ್ಸ್ ಅಂದ್ರೆ, ನಾವು ಅವ್ರೇನೋ ಮಾಡಿ ಹೋಗ್ಬಿಟ್ಟಿರ್ತಾರೆ, ನಾವು ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ರೆ, ಪಾಸಿಟಿವ್ ಆರ್ ನೆಗೆಟಿವ್, ವಿ ಆರ್ ಸೆಂಡಿಂಗ್ ದೆಮ್ ಅವರ್ ಎನರ್ಜಿ. ಇವಾಗ ನಾವು ಏನಾದ್ರೂ ಒಳ್ಳೇದ್ ಮಾಡ್ಬಿಟ್ಟು ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ, ನೀವ್ ಯಾವಾಗ್ಲೂ ನೋಡಿರ್ತೀರಾ, ಕೆಟ್ಟವ್ರು ಯಾವಾಗ್ಲೂ ಆರಾಮಾಗಿರ್ತಾರೆ ಅಂತ ನಕ್ಕೊಂತ ಇರ್ತಾರೆ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಅವ್ರು ಕೆಟ್ಟದ್ ಮಾಡಿರ್ತಾರೆ, ಬಟ್ ಒಳ್ಳೆ ಪೀಪಲ್ ಇರ್ತಾರಲ್ವಾ, ಯಾರಿಗೆ ಅವ್ರು ಕೆಟ್ಟದ್ ಮಾಡಿರ್ತಾರೆ, ಅವ್ರ ಎನರ್ಜಿ ಇರುತ್ತೆ ಅವ್ರ ಜೊತೆಗೆ. ಸೊ ಒಳ್ಳೆಯವ್ರು ಯಾವಾಗ್ಲೂ ಅವ್ರ ಬಗ್ಗೆ ಥಿಂಕ್ ಮಾಡ್ಕೊಂತ ಸಬ್ ಕಾನ್ಶಿಯಸ್ಲಿ ಅವ್ರ ಎನರ್ಜಿ ಕಳಿಸ್ತಾ ಇರ್ತಾರೆ. ಸೊ ಐ ಥಿಂಕ್ ಇನ್ ದಟ್ ವೇ. ಸೊ ಇಫ್ ಯು ಹರ್ಟ್ ಮೀ, ಗುಡ್ ಫಾರ್ ಯು, ನೀವು ನಿಮ್ಮ ಪಾಡಿಗೆ ನೀವಿರಿ, ನಂಗೆ ಸಂಬಂಧ ಇಲ್ಲ. ನೀವು ಚೆನ್ನಾಗಿರಿ, ನನ್ನ ಚೆನ್ನಾಗಿರಕ್ ಬಿಡಿ, ನನ್ನಿಂದ ದೂರ ಇರಿ, ಅಷ್ಟೇ. ಲೈಕ್ ಫ್ರೆಂಡ್ಸ್, ನೋಯಿಂಗ್ ಆರ್ ಅನ್ನೋಯಿಂಗ್ಲಿ, ಮೆನಿ ಪೀಪಲ್ ಹರ್ಟ್ ಯು, ನಾರ್ಮಲಿ ಹರ್ಟ್ ಯು. ತಲೆ ಕೆಡ್ಸ್ಕೋಬಾರ್ದು ಅಷ್ಟೇ. ವಿ ಆರ್ ಆಲ್ ಬ್ಯಾಡ್ ಇನ್ ಸಮ್ವನ್ ಎಲ್ಸಸ್ ಸ್ಟೋರಿ. ನಮಗೂ ಗೊತ್ತಿಲ್ಲದೆ ನಾನು ಯಾರಿಗೂ ಹರ್ಟ್ ಮಾಡಿರ್ಬೋದು. ಅದು ಅವ್ರ ಪರ್ಸನಾಲಿಟಿ, ಏನ್ ಮಾಡಕ್ಕಾಗಲ್ಲ, ಮೆಚುರಿಟಿ ಬಂದಿರಲ್ಲ. ಸವಾನಲ್ಲಿ ಒಂದು ಟೀ ಶರ್ಟ್ ತುಂಬಾ ಫೇಮಸ್ ಆಗಿದೆ, ಹೇಟಿಂಗ್ ಮೀ ವೋಂಟ್ ಮೇಕ್ ಯು ಲುಕ್ ಪ್ರಿಟಿಯರ್ ಅಂತ. ಸೊ ಆ ತರ ನೀವು ಬೇರೆಯವ್ರಿಗೆ ಹೇಟ್ ಕಮೆಂಟ್ಸ್ ಕೊಟ್ರೆ 1 or 2 days they will get affected, ಬಟ್ ಆಫ್ಟರ್ ಅ ಲಾಂಗ್ ಟೈಮ್, ನೀವು ಜಾಸ್ತಿ ಟೈಮ್ ಆದ್ಮೇಲೆ ನೋಡಿದ್ರೆ, ಪೀಪಲ್ ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಅಷ್ಟೇ. ಬಟ್ ಟೈಮ್ ಪ್ರೋಸೆಸ್ ಜಾಸ್ತಿ ಸ್ಟ್ರಾಂಗ್ ಆಗ್ತೀರಾ ಅಷ್ಟೇ. ನೀವೆಷ್ಟು ತುಂಬಾ ಒಳ್ಳೆಯವ್ರು ಇರ್ತೀರಾ, ಅಷ್ಟೇ ಜನ ನಿಮ್ಮನ್ನ ಹಿಂಡಿ ರುಬ್ಬ ಹಾಕ್ತಾರೆ. ಬಟ್ ರುಬ್ಬೋ ಕಲ್ದ ಜೊತೆಗೆ ರುಬ್ಬಿದ ಮೇಲೆ ಯು ಡೋಂಟ್ ಕಮ್ ಔಟ್ ಆಸ್ ದ ಸೇಮ್ ಪರ್ಸನ್.
ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತೀರಾ, ಅದು ಇಂಪಾರ್ಟೆಂಟ್. ಓಕೆ, ಸ್ವಲ್ಪ ಬ್ಯಾಕ್ ಹೋಗಿ ನಿಮ್ಮ ಕಾಲೇಜ್ ಲೈಫ್ ಅಲ್ಲಿ ಹಾ, ನಿಮ್ಮ ಫ್ರೆಂಡ್ಸ್ ಇದ್ರಲ್ಲ, ಅವ್ರ ಜೊತೆ ನೀವು ಯಾವ ತರ ಜಾಮ್ ಮಾಡ್ತೀರಿ? ಅವ್ರ ಜೊತೆ ಯಾವ ಥರ ಜಾಮಿಂಗ್ ಲೈಕ್ ಕಂಬೈನ್ ಆಗಿ ಲೈಕ್ ಟ್ರಿಪ್ಸ್ ಆಗಲಿ ಯಾವ ತರ ಆ ತರ ಎಲ್ಲ? ಚೆನ್ನಾಗಿತ್ತು. ನಾರ್ಮಲಿ ನಾವೆಲ್ಲ ಕ್ಲಾಸ್ಮೇಟ್ಸ್, ನನ್ನ ಫ್ರೆಂಡ್ಸ್ ಎಲ್ಲ 4-5 ಜನ ಹುಡುಗಿರು, ವಿವರ್ ಆಲ್ ಬೆಂಚ್ ಮೇಟ್ಸ್. ಸೊ ನಾನು ತುಂಬ ಕ್ಲೋಸ್ ಇದ್ರು ಇಬ್ರು ಬೆಂಚ್ ಮೇಟ್ಸ್. ಒಬ್ಳು ನನ್ನ ಬೆಸ್ಟ್ ಫ್ರೆಂಡ್ ಇದ್ಲು ಅನಿತಾ ಅಂತ, ಅವಳು ಕೂಡ ಬೇರೆ ಊರಲ್ಲಿದ್ದಾಳೆ ಇವಾಗ. ಸೊ ವಿವರ್ ಆಲ್ ಟುಗೆದರ್. ಸಿ, ಮಾರ್ನಿಂಗ್ ಟಿಲ್ ಈವ್ನಿಂಗ್ ಯು ಸ್ಪೆಂಡ್ ಅ ಟೈಮ್ ವಿತ್ ಸಮ್ ಪೀಪಲ್, ದೇ ಇವೆಂಚುಲಿ ಬಿಕಮ್ ಫ್ಯಾಮಿಲಿ ಟು ಯು. ಸೊ ತುಂಬ ಕ್ಲೋಸ್ ಆಗಿದ್ವಿ. ವಿ ಯೂಸ್ ಟು ಹ್ಯಾವ್ ಸಮ್ ಫ್ರೀ ಪೀರಿಯಡ್ಸ್. ಅವಾಗೆಲ್ಲ ನಾವು ಹೊರಗಡೆ ಕುತ್ಕೊಂಡು ಗ್ರೌಂಡ್ ಹತ್ರ ಎಲ್ಲ ಕುತ್ಕೊತಾ ಇದ್ವಿ. ಟ್ರಿಪ್ಸ್ ಅಂದರೆ ನಾವು ಜಾಸ್ತಿ ಹೋಗೋಕ್ಕಾಗಿಲ್ಲ, ಬಟ್ ಕಾಲೇಜ್ ಕಡೆಯಿಂದನೇ ಹೋಗಿದ್ದೀವಿ ಫೆಸ್ಟ್ಗಳಿಗೆ, ಅದು ಇದು ತುಂಬ ಚೆನ್ನಾಗಿತ್ತು ಅದೆಲ್ಲ. ನಾನು ಈ ಕ್ವಶನ್ ಯಾಕೆ ಅಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಹ್ಮ್. ಪಿ ಯು ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟು ನಾನು ಈ ಕಡೆ ಆಗಿದ್ದೀನಿ ಅಂತ, ಅದಕ್ಕೋಸ್ಕರ ಲೈಕ್ ಒಂದು 10-12 ಇಯರ್ಸ್ ಒಂದು ಬ್ಯಾಚ್ ಹಾ. ಆದ್ಮೇಲೆ ಸಡನ್ ಆಗಿ ಕಂಪ್ಲೀಟ್ಲಿ ಅನ್ನೋನ್ ಪರ್ಸನ್ಸ್ ಜೊತೆ ಎಕ್ಸಾಕ್ಟ್ಲಿ, ದಟ್ ವಾಸ್ ದ ಟ್ವಿಸ್ಟ್ ಇನ್ ಮೈ ಲೈಫ್ ಅಲ್ವಾ. ನೀವು ಅವಾಗಲೇ ಕೇಳಿದ್ರಿ ಯಾವುದು ಡೈರೆಕ್ಷನ್ ಯಾವಾಗನ ಟ್ವಿಸ್ಟ್ ಆಗಿದೆ ಅಂತ. ಸೊ ನಾನು ಮುಂಚೆಯಿಂದ ನನ್ಗೆ ಅಷ್ಟೊಂದು ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳಕ್ ಬರ್ತಾ ಇದ್ದಿದ್ದಿಲ್ಲ. ಆಲ್ವೇಸ್ ನನ್ನ ಗ್ರೂಪಲ್ಲೇ ಇರ್ತಾ ಇದ್ದೆ. ಬಟ್ ಐ ಫೋರ್ಸ್ಫುಲಿ ನಾನು ಕಾಲೇಜ್ಗೆ ಹೋದ್ಮೇಲೆ ಐ ಮೇಡ್ ನ್ಯೂ ಫ್ರೆಂಡ್ಸ್ ವಿತ್ ಇನ್ 1 ವೀಕ್. ಐ ರಿಯಲಿ ಹ್ಯಾಡ್ ಗುಡ್ ಬಾಂಡ್ಸ್ ಇನ್ ಕಾಲೇಜ್. ಬಟ್ ಐ ಲರ್ನ್ ಹೌ ಟು ಬಿ ಎನ್ ಎಕ್ಸ್ಟ್ರೋವರ್ಡ್, ಹೌ ಟು ಮೇಕ್ ಫ್ರೆಂಡ್ಸ್, ಹೊಸದಾಗಿರೋರ ಜೊತೆಗೆ ಹೆಂಗೆ ಮಾತಾಡಬೇಕು ಆ ಥರ. ಸೊ ನೀವು ಎಕ್ಸ್ಟ್ರೋವರ್ಟಾ ಇಂಟ್ರೋವರ್ಟಾ? Based on situation and people. So most of the times I am friendly, I'm an extrovert. I enjoy talking to people, but not all the time. Sometimes I prefer being alone. ಲೈಕ್ ಲೈಫ್ ಯಾವ ತರ ಹೋಗ್ತಿದೆ ನಿಮಗೆ ಇವಾಗ? It's going pretty well. ನನಗೂ ಏನು ಗೊತ್ತಾಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂತ. Just going with the flow. ಅದೇ ಆ ರೀಸನ್ಗೆ ಕೇಳಿದ್ದು. ಹಾ. ಲೈಕ್ ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಮ್ಗೆ ಒಂದು ಡ್ರೀಮ್ಸ್ ಅನ್ನೋದು ಇರುತ್ತೆ, ಲೈಕ್ ಅದು ಅಚೀವ್ ಮಾಡಬೇಕು, ಇದು ಅಚೀವ್ ಮಾಡಬೇಕು. Exactly. ಬಟ್ ಆಸ್ ವಿ ಗ್ರೋ ಅಪ್, ಯಾವ ತರ ದೊಡ್ಡವ್ರು ಆಗ್ತಾ ಇರ್ತೀವಿ, ನಮ್ಮ ಗ್ರೇಡ್ಸ್ ಲೈಕ್ 10th ಆಗಲಿ ನಮಗೆ ಕಾಲೇಜ್ ವರೆಗೆ ಬೇರೆಯವ್ರು ನಮಗೋಸ್ಕರ ಎಲ್ಲ ಪ್ಲಾನಿಂಗ್ ಮಾಡಿಟ್ಟಿರ್ತಾರೆ. ಸಿ, ಟಿಲ್ 10th ಯು ಹ್ಯಾವ್ ಟು ಡೂ ದಿಸ್, ನೆಕ್ಸ್ಟ್ 12th ಇದು ಮಾಡಬೇಕು, ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಸಬ್ಜೆಕ್ಟ್ಸ್ ಇರುತ್ತೆ, ನಿಮಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇರುತ್ತೆ. ಸೊ ನಿಮಗೊಂದು ಪ್ಲಾನ್ ಇರುತ್ತೆ, ಓಕೆ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ. ಅಷ್ಟು ಸ್ಟ್ರಕ್ಚರ್ಡ್ ಪ್ಲಾನಿಂಗ್ ಓರಿಯೆಂಟೆಡ್ ಇಂದ ಬಂದ್ಬಿಟ್ಟು ಸಡನ್ ಆಗಿ ನಮ್ಮನ್ನ ರಿಯಲ್ ವರ್ಲ್ಡ್ ಅಲ್ಲಿ ಹಾಕಿದ್ಮೇಲೆ ಅದ್ರಲ್ಲಿ ಏನು ಪ್ಲಾನ್ ಇರಲ್ಲ. ಕಾರ್ಪೊರೇಟ್ ಅಲ್ಲಿ ಬಂದ್ಮೇಲೆ ವಾಟ್, ನಿಮ್ಗೆಲ್ಲ ಫ್ರೆಂಡ್ಸಿಗೆ ನೋಡಿ, ಇವಾಗ ನಾವು ಕಾಲೇಜಲ್ಲಿ ಬಾಂಡ್ ಅಂತೀವಿ, ಬಟ್ ಎಲ್ಲರಿಗೂ ಸೇಮ್ ಸಬ್ಜೆಕ್ಟ್ಸ್ ಇರುತ್ತೆ, ಸೇಮ್ ಸಿಲೆಬಸ್ ಇರುತ್ತೆ, ಎಲ್ಲರೂ ಸೇಮ್ ಥಿಂಗ್ ನ ಫಾಲೋ ಮಾಡ್ತಾ ಇರ್ತಾರೆ. ಬಟ್ ಒನ್ಸ್ ಯು ಸ್ಟೆಪ್ ಇನ್ ಟು ದ ರಿಯಲ್ ವರ್ಲ್ಡ್, ನಾವು ಮತ್ತೆ ಕಾಲೇಜಲ್ಲೂ ಡಿವೈಡ್ ಆಗಿದ್ದೀವಿ. ಒಬ್ರೊಬ್ರದ್ದು ಲೈಫ್ ಸ್ಟೈಲೇ ಬೇರೆ, ಒಬ್ರೊಬ್ರ ಶೆಡ್ಯೂಲೇ ಬೇರೆ. ಸೊ ದೇರ್ ಇಸ್ ನೋ ಕಾಮನ್ ಥಿಂಗ್ಸ್ ಎನಿಮೋರ್. ಸೊ ನಾವೇ ನಮ್ಮ ಪಾರ್ಟ್ನ ಇವಾಗ ಫಿಗರ್ ಔಟ್ ಮಾಡಬೇಕು. ದಟ್ ಈಸ್ ವೈ ಈವನ್ ಐ ಗಾಟ್ ದಟ್ ಡೇರ್ ಅಲ್ಲ ಟು ಸ್ಟಾರ್ಟ್ ಕಂಟೆಂಟ್ ಕ್ರಿಯೇಷನ್, ಅಂಡ್ ದಟ್ ಈಸ್ ವೈ ಐ ಆಮ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು ಟುಡೇ. ಲೈಕ್ ಸಡನ್ ಆಗಿ ಒಂದು ಚೇಂಜ್ ಆಯ್ತಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಟು ಗೆಟ್ ಇನ್ ಟು ಇಟ್. ಬಿಕಾಸ್ ಇವಾಗ ಒಂದು ಬಿಟೆಕ್ ಸ್ಟೂಡೆಂಟ್ ಅಪ್ ಟು 22, 21, 22 ಇಯರ್ಸ್ ಒಂದು ಲೈಫ್ ಒಂಥರ ಇರುತ್ತೆ. ಸಡನ್ ಆಗಿ ರಿಯಲ್ ವರ್ಲ್ಡ್ ಅಲ್ಲಿ ಆಗ್ಬಿಟ್ರೆ ಲೈಫ್ ಒಂಥರ ಚೇಂಜ್ ಆಗುತ್ತೆ. ಆ ಚೇಂಜ್ ನ ಹ್ಯಾಂಡಲ್ ಮಾಡ್ತೀರಲ್ಲ, ಅದನ್ನ ಚೇಂಜ್ ನ ಯಾವ ತರ ನೀವು ಹ್ಯಾಂಡಲ್ ಮಾಡಿದ್ರೆ? ನಾನು ಚೇಂಜ್ ನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ದಿಸ್ ವಾಸ್ ಆಲ್ ವಿ ಡ್ರೀಮ್ಡ್ ಆಫ್ ಅಲ್ಲ. Going to corporate, working is all a change. I agree, it's a drastic change. But a little girl in me always dreamt of this. So I didn't look at it in a different way, like change nang kashta antalla. I thought it like this is my dream come true. I wanted this alla. I started exploring. ನೀವು ಫಸ್ಟ್ ಇಂದ ಲೈಕ್ ಇಂಜಿನಿಯರಿಂಗ್ ಜಾಯಿನ್ ಆಗೋದ್ರಿಂದ ಲೈಕ್ ಕಾರ್ಪೊರೇಟ್ ಹೋಗಬೇಕು, ಇತ್ತು ವರ್ಕ್ ಮಾಡಬೇಕು ಅಂತ. ಸೊ ಅದಕ್ಕಾಗಿ ನೀವು ಎಂಜಾಯ್ ಮಾಡ್ತಿದ್ದೀರಾ. ಓಕೆ. ಬಟ್ ಸ್ವಲ್ಪ ಜನ ಇರ್ತಾರ ಲೈಕ್ ಅವ್ರಿಗೆ ಐಡಿಯಾ ಇಷ್ಟ ಇರಲ್ಲ, ಬಟ್ ಆದ್ರೂ ಬಂದು ಇದು ಮಾಡ್ಬೇಕು ಅಂತ. ಅವ್ರು ಅಟ್ಲೀಸ್ಟ್ ಒನ್ ಥಿಂಕ್ ಮಾಡ್ಬೇಕಲ್ವಾ. ಬೇರೆಯವರಿಗೆ ಬಂದು ಜಾಬ್ ಮಾಡ್ಬೇಕು, ಒಂದು ಸ್ಟೆಬಿಲಿಟಿ ಬೇಕಂತ ಇರುತ್ತೆ, ಬಟ್ ಅವ್ರಿಗೆ ಜಾಬ್ ಸಿಗ್ತಿರಲ್ಲ. ಅಟ್ಲೀಸ್ಟ್ ಯು ಹ್ಯಾವ್ ಆಪರ್ಚುನಿಟಿ, ಯು ಹ್ಯಾವ್ ವಿನ್ನಿಂಗ್ ಬ್ರೆಡ್. ಅಟ್ಲೀಸ್ಟ್ ನಿಮಗೆ ನಾಳೆ ಏನ್ ಮಾಡ್ಬೇಕು ಅಂತ ಇರಲ್ಲ. ದೇರ್ ಇಸ್ ಅಟ್ಲೀಸ್ಟ್ ಒನ್ ಸರ್ಟನಿಟಿ ಅಲ್ಲ. even if your job is not paying you too much or giving you luxury, it's at least giving you good sleep and food. So at least ನಿಮಗೆ ಬದುಕಕ್ಕೆ ತೊಂದರೆ ಆಗ್ತಾ ಇಲ್ಲ. So you have to be grateful for that. ಪ್ರೆಸೆಂಟ್ ಅಲ್ಲಿ ಇರ್ಬೇಕಂತ ಅನ್ಕೊಂತೀರಾ ಇಲ್ಲ ಫ್ಯೂಚರ್ ನೋಡ್ಕೊಂತ ಇರ್ತೀರಾ? ಪ್ರೆಸೆಂಟ್ ನ ಎಂಜಾಯ್ ಮಾಡ್ಕೊಂತ ಫ್ಯೂಚರ್ ನ ಪ್ಲಾನ್ ಮಾಡ್ತಾ ಇರ್ತೀನಿ. ಸೊ ತುಂಬಾ ಫ್ಯೂಚರ್ ಅಲ್ಲಿ ಮುಳುಗಿರಲ್ಲ, ಪ್ರೆಸೆಂಟ್ ಅಲ್ಲೇ ಬದುಕ್ತೀನಿ. ಬಟ್ ಹಂಗಂತ ಫ್ಯೂಚರ್ ನ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಅದ್ರ ಪ್ಲಾನಿಂಗು
ಮಾಡ್ತಾ ಇರ್ತೀವಿ ಸ್ಲೋ ಆಗಿ ಆ ಥರ. ಸೊ ನಿಮ್ ಲೈಫ್ ಇದೆಯಲ್ಲ ಇವಾಗ, ನಿಮ್ ಲೈಫ್ ಅಲ್ಲಿ ಇವಾಗವರೆಗೆ ದಿಸ್ ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್, ಇಷ್ಟುವರೆಗೆ ನೀವು ಓದಿರೋದು, ನೀವು ಎಕ್ಸ್ಪೀರಿಯನ್ಸ್ ಅದೆಲ್ಲ ಇವಾಗವರೆಗೆ ನಿಮಗೆ ಒಂದು ಐಡಿಯಾ ಇದೆ. ಇವಾಗ ಮುಂದೆ ಕಂಟೆಂಟ್ ಕ್ರಿಯೇಟರ್ಸ್ ಬರ್ತಾರಲ್ಲ, ಅವ್ರಿಗೆ ನೀವು ಏನಾದ್ರು ಸಜೆಸ್ಟ್ ಮಾಡ್ಬಿಟ್ರೆ? ಸ್ಟಾರ್ಟ್ ಅರ್ಲಿ. ಓಕೆ. ನನಗೆ ಮುಂಚೆ ಕಾಲೇಜಲ್ಲಿ ಐಡಿಯಾ ಇತ್ತು ಮಾಡಬೇಕು ಅಂತ, ಬಟ್ ಧೈರ್ಯ ಸಾಲಿಲ್ಲ. ಸರಿ, ನೀವ್ಯಾಕೆ ಕಾಲೇಜಿಂದ ಸ್ಟಾರ್ಟ್ ಮಾಡಿಲ್ಲ? ಅದೇ ಇವತ್ತು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಎಲ್ಲರೂ ನಗ್ತಾರೇನೋ ನನ್ನ ಫ್ರೆಂಡ್ಸ್ ಅಂತ, ಅದು ಅರ್ಜ್ ಬಂದಿಲ್ಲ. ಮಾಡೋಣ ಪ್ರೊಕ್ಯಾಸ್ಟಿನೇಟ್ ಮಾಡ್ಕೊಂತ ಹೋಗ್ತಾ ಇದ್ದೆ. ಓಕೆ, ನನಗೆ ಏನಾದರೂ ಮಾಡ್ದಾಗ ಮಾಡೋಣ, ಒಂದು ಸ್ವಲ್ಪ ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡೋಣ, ನನ್ನ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟ್ ಮಾಡ್ದಾಗ ಮಾಡೋಣ, ಆ ಥರ ಇತ್ತು. ಈ ಸತನು January 1st ಅಲ್ಲಿ ಅಷ್ಟೊಂದು ಪ್ಲಾನ್ ಮಾಡಿದ್ದಿಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ಓಕೆ ಮಾಡಬೇಡ ಅನಿಸ್ತು, ಟಕ್ಕಂತ ಅಕೌಂಟ್ನ ಪಬ್ಲಿಕ್ ಮಾಡಿಬಿಟ್ಟೆ. ಸೊ ಡೋಂಟ್ ವೇಟ್ ಫಾರ್ ಪರ್ಫೆಕ್ಟ್ ಟೈಮ್. ದೆರ್ ಇಸ್ ನೋ ಪರ್ಫೆಕ್ಟ್ ಟೈಮ್. ಇಫ್ ಯು ಹ್ಯಾವ್ ಯುವರ್ ಫೋನ್ ನಾವು ಇವಾಗೇ ತಗೊಂಡು ಸ್ಟಾರ್ಟ್ ಮಾಡಿ, ಬಟ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ನಿಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರು, ವಿತಿನ್ ಅ ಮಂತ್ ವೆನ್ ದೇ ಸಿ ಲಿಟಲ್ ಪ್ರೋಗ್ರೆಸ್, ಎವ್ರಿ ಒನ್ ವಿಲ್ ಅಂಡರ್ಸ್ಟ್ಯಾಂಡ್. ಇಫ್ ಯು ಆರ್ ಇನ್ ದ ರೈಟ್ ಡೈರೆಕ್ಷನ್, ನಿಮ್ಗೆ ಆಟೋಮೆಟಿಕ್ ಸಪೋರ್ಟ್ ಸಿಗುತ್ತೆ. ನೀವು ಲೈಕ್ ಫಾಲೋವರ್ಸ್ ಎಷ್ಟು ಜನ ಬಂದಾಗ ಯಾರು ಏನ್ ಕಮೆಂಟ್ಸ್ ಮಾಡ್ತೀರಾ, ರೆಗ್ಯುಲರ್ಲಿ ಚೆಕ್ ಮಾಡ್ತೀರಾ, ಅದನ್ನ ಯಾವ ತರ ತಗೊಂತೀರಾ? ನಾನು ಮುಂಚೆ ಸ್ಟಾರ್ಟ್ ಮಾಡಿದಾಗ ತುಂಬ ಚೆಕ್ ಮಾಡ್ತಾ ಇದ್ದೆ, ಬಟ್ ಇವೆಂಚುವಲಿ ಆಫ್ಟರ್ ಸಮ್ ಟೈಮ್ ಎಷ್ಟು ದಿನ ಅಂತ ಕುತ್ಕೊಂಡು ನೋಡ್ತೀರಾ. ಸೊ ನಾನು ಸ್ಟಾಪ್ ಮಾಡಿದ್ದೀನಿ ಇವಾಗ. ಐ ಆಮ್ ಜಸ್ಟ್ ಫೋಕಸಿಂಗ್ ಆನ್ ಪ್ರೊವೈಡಿಂಗ್ ವ್ಯಾಲ್ಯೂ, ಆ್ಯಂಡ್ ಇಫ್ ಮೈ ಕಂಟೆಂಟ್ ಇಸ್ ಗುಡ್ ಎನಫ್, ಇಟ್ ವಿಲ್ ಅಟ್ರಾಕ್ಟ್ ದ ರೈಟ್ ಆಡಿಯನ್ಸ್. ದಟ್ ಈಸ್ ವಾಟ್ ಐ ಫೀಲ್, ಆ್ಯಂಡ್ ದಟ್ ಈಸ್ ಹ್ಯಾಪನಿಂಗ್ ಆಸ್ ವೆಲ್. ವೈರಲ್ ಫಾಸ್ಟಾಗಿ ಹೋಗಿಲ್ಲ ಅಂದರೂ ಐ ಆಮ್ ಗೆಟಿಂಗ್ ಫ್ಯೂ ಕಮೆಂಟ್ಸ್ ಫ್ರಮ್ ಮೈ ಫ್ರೆಂಡ್ಸ್, ಫ್ರಮ್ ಮೈ ಡಿಸ್ಟೆಂಟ್ ರಿಲೇಟಿವ್ಸ್, ಫ್ಯಾಮಿಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ರೀಲ್ ನನಗೆ ಕಳಿಸ್ಬಿಟ್ಟು, ಓ ನನ್ನ ಫೀಡಲ್ಲಿ ನೀನು ಬಂದಿದ್ಯಾ, ದಿಸ್ ಇಸ್ ರಿಯಲಿ ಗುಡ್ ಅಂತ ಕಳಿಸ್ತಾ ಇದ್ದಾರೆ. ದಟ್ ಫೀಲ್ ವೆರಿ ಹ್ಯಾಪಿ. ನಮ್ಮ ಆಫೀಸಲ್ಲಿ ಒಂದು 2-3 ಪೀಪಲ್, ನನ್ನ ಫ್ರೆಂಡ್ಸ್ ಎಲ್ಲರೂ, ಓ ನಮಗೆ ಗೊತ್ತೇ ಇದ್ದಿಲ್ಲ ನೀನು ಸ್ಟಾರ್ಟ್ ಮಾಡಿ ಅಂತ, ನಾವು ರಾತ್ರಿ ರೀಲ್ಸ್ ನೋಡ್ತಾ ಇದ್ರೆ ನಿನ್ನ ರೀಲ್ ಬಂತು ಅಂತ ನಮಗೆ ಕಳಿಸಿ ಟೆಕ್ಸ್ಟ್ ಮಾಡ್ತಾರೆ. ಸೊ ದೋಸ್ ಮೂಮೆಂಟ್ಸ್, ದಟ್ ಈಸ್ ವಾಟ್ ವಿ ವರ್ಕ್ ಫಾರ್. ಆಸ್ ನಿಮ್ ಫೀಡ್ ಎಲ್ಲ ನೋಡಿದ್ದೀನಲ್ಲ ನಾನು ಕಮೆಂಟ್ಸ್ ಅಲ್ಲಿ, ಐ ಥಿಂಕ್ ಭಾಗ್ಯಶ್ರೀ ಪತ್ರ ಅಂತ ಹೋಗಿದ್ದಾರೆ. ಐ ಥಿಂಕ್ ಶಿ ಇಸ್ ಯುವರ್ ಬೆಸ್ಟ್ ಫ್ರೆಂಡ್, or she is your best friend, you are to best friend too, I don't know. Yeah, she is my very good close friend. ಅವಳ ಸ್ಟೋರಿ ಅಂತೂ ತುಂಬ ಡಿಫ್ರೆಂಟ್. ನಾನು ಅವಳನ್ನ ರೀಸೆಂಟಾಗಿ ಮೀಟ್ ಮಾಡಿದ್ದೆ ನನ್ನ ಇಂಟರ್ನ್ಶಿಪ್ಪಲ್ಲಿ. ಅವಳು ಎಷ್ಟು ಸಪೋರ್ಟಿವ್ ಅಂದರೆ, ಎಲ್ಲರೂ ಹೇಳ್ತಾರೆ ಹುಡುಗಿರನ್ನ ಸಪೋರ್ಟ್ ಮಾಡಲ್ಲ, ಟ್ಯಾಗ್ ದೇಸ್ ಅಂತ. ಎವ್ರಿಥಿಂಗ್ ಇಸ್ ಫಾಲ್ಸ್. ಹುಡುಗಿರನ್ನ ಜಾಸ್ತಿ ಹುಡುಗಿರೇ ಸಪೋರ್ಟ್ ಮಾಡೋದು. ಅವಳು ಬಂದು ಮಹಾರಾಷ್ಟ್ರೀಯನ್ ಹುಡುಗಿ, ಅವಳಿಗೆ ಕನ್ನಡನೂ ಬರಲ್ಲ. ಅವಳು ನನ್ನ ಕನ್ನಡ ರೀಲ್ಸ್ನ ಲೈಕ್ ಮಾಡಿ ವೇಟ್ ಮಾಡ್ತಾಳೆ. ಬೇರೆಯವ್ರು ಕಮೆಂಟ್ ಮಾಡಿದ್ಮೇಲೆ ಅವಳಿಗೆ ಆಮೇಲೆ ಅರ್ಥ ಆಗುತ್ತೆ, ಆಮೇಲೆ ಕಮೆಂಟ್ ಮಾಡ್ತಾಳೆ ಅವಳು. ಸೊ ಅಷ್ಟು ಸಪೋರ್ಟಿವ್. ಬಟ್ ನಾನು ನೋಡಿದವರೆಗೆ ಸೆಕೆಂಡ್ ಆರ್ ಥರ್ಡ್ ಕಮೆಂಟ್ ಅವ್ರದೇ ಇರುತ್ತೆ. ಹಾ, ಜನರಲ್ ರೀಲ್ಸ್ ಮೇಲೆ ಇರುತ್ತೆ ಅವಳು. ಅವಳಿಗೆ ವೆರಿ ಸಪೋರ್ಟಿವ್. ಅವಳು ಹಿಂದಿಯಲ್ಲಿ ಹೇಳ್ತಾ ಇರ್ತಾಳೆ, ತುಮ್ ಕರೋ ಮೈ ಹೂ ನಾ, ಮೈ ಸಪೋರ್ಟ್ ಕರುಂಗಿ, ಹೋಗಾ ಏಕ್ ನಾ ಏಕ್ ದಿನ್ ತೋ ಹೋಗಾ, ಈ ತರ ಹೇಳ್ತಾನೆ ಇರ್ತಾಳೆ. ಸೊ ಆ ಹ್ಯಾಪಿನೆಸ್ ಯಾವ ತರ ನೀವು ಸೆಲೆಬ್ರೇಟ್ ಮಾಡ್ತೀರಾ? ಫಸ್ಟ್ ರೀಲ್ ಚೆನ್ನಾಗಿ ಹೋದಾಗ ನಾನು ಚಾಕ್ಲೇಟ್ ತಂದ್ಕೊಂಡು ತಿನ್ಕೊಂಡಿದ್ದೆ. ಸೊ ದಟ್ ಅದನ್ನೇ ಮೋಟಿವೇಶನ್ ಆಗಿ ತೊಗೊತೀನಿ. ಓಕೆ, ದಿಸ್ ಈಸ್ ವರ್ಕಿಂಗ್. ನಾನು ಇದನ್ನ ಮಾತೆ ನನಗೆ ಈ ಥರ ರಿವಾರ್ಡ್ಸ್ ಬರ್ತಾ ಇದೆ, ಜನರಿಗೆ ಇಷ್ಟ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅದಕ್ಕೆ ಮೋಟಿವೇಶನ್ ಸಿಗುತ್ತೆ ನನಗೆ. ಲೈಕ್ ಇವಾಗ ಮೋಟಿವೇಶನ್ ಬಂದಿತ್ತಂತ, ಮೋಟಿವೇಶನ್ ಬರೋವರಿಗೆ ಮಾಡ್ತಾರೆ, ಬಟ್ ಒನ್ಸ್ ಮೋಟಿವೇಶನ್ ಇಲ್ಲ, ಕಮ್ಮಿ ಆಯ್ತು. ಅದು ನಿಮ್ಮ ಫೀಡ್ ಅಲ್ಲಿ ನಾನು ನೋಡಿದೆ, ಓನ್ಲಿ 5-6 ಲೈಕ್ ಪೋಸ್ಟ್ ಮಾತ್ರ 11K 10K ವ್ಯೂಸ್ ಏನೋ ಆಗಿದೆ, ಮಿಕ್ಕಿದೆಲ್ಲ 5-6 ಎಡಿಟ್ಸ್ ಹೋಗಿಲ್ಲ. ಮೋಟಿವೇಶನ್ ಬಂದಾಗ ಹೈಪ್ ಬರುತ್ತೆ. ಇನ್ ಕೇಸ್ ಅದು ಮೋಟಿವೇಶನ್ ನಿಮಗೆ ಬಂದಿಲ್ಲ ಅನ್ಸುತ್ತೆ, ಸೊ ದಟ್ ಈಸ್ ವಾಟ್ ಕಂಟೆಂಟ್ ಕ್ರಿಯೇಷನ್ ಟೀಚರ್ಸ್ ಯು ಅಲ್ಲ, ಕನ್ಸಿಸ್ಟೆನ್ಸಿ. ಅದರಿಂದನೇ ಅಲ್ವಾ ಕಲಿಯೋದು ನಾವು. ಸೊ ಒಂದು ರೀಲ್ ಚೆನ್ನಾಗಿ ಹೋದ ತಕ್ಷಣ ವಿ ಆರ್ ನಾಟ್ ಸಪೋಸ್ ಟು ಫೀಲ್ ವೆರಿ ಹ್ಯಾಪಿ, ಆ್ಯಂಡ್ ಒಂದು ಹೋಗಿಲ್ಲ ಅಂದರೂ ವಿ ಆರ್ ನಾಟ್ ಲೂಸಿಂಗ್ ಎನಿಥಿಂಗ್. ಸಿ, ಬೇರೆ ಸ್ಟಾಕ್ಸ್ ಅಲ್ಲಿ ಇಲ್ಲಿ ಹೋದ್ರೆ ನೀವು ಒಂದು ಕಳ್ಕೊಂಡ್ರೆ 0 ಆಗ್ಬಿಡ್ತೀವಿ. ಬಟ್ ಬ್ಲೆಸ್ಸಿಂಗ್ ಏನಂದ್ರೆ ಕಂಟೆಂಟ್ ಕ್ರಿಯೇಷನ್ದು, ಒಂದು ರೀಲ್ ವೈರಲ್ ಆಗ್ಬಿಟ್ರೆ ನಮಗೆ ತುಂಬಾ ಒಳ್ಳೇದಾಗುತ್ತೆ. ಬಟ್ ಒಂದು ರೀಲ್ ವೈರಲ್ ಆಗಿಲ್ಲ ಅಂದ್ರೆ ಏನಾಗುತ್ತೆ? ದೇರ್ ಇಸ್ ನೋ ಹಾರ್ಮ್, ಇಟ್ ನಥಿಂಗ್. ನೀವು ನೆಕ್ಸ್ಟ್ ರೀಲ್ ಮತ್ತೆ ಸೇಮ್ ಪೋಸ್ಟ್ ಮಾಡಿ, ನಾಳೆ ಹೋಗೋ ಚಾನ್ಸಸ್ ಅಷ್ಟೇ ಇದೆ. ಸೊ ದೇರ್ ಇಸ್ ನಥಿಂಗ್ ಟು ಲೂಸ್ ಇನ್ ಕಂಟೆಂಟ್ ಕ್ರಿಯೇಷನ್. ದಟ್ ಈಸ್ ದ ಮೇನ್ ಥಿಂಗ್. ಅಂಡ್ ಲೈಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹೋಗಲ್ಲ, ಲೈಕ್ ಇನ್ವೆಸ್ಟ್ಮೆಂಟ್ ಫೋನ್ ಅಂತೂ ಎಲ್ಲರ ಹತ್ರ ಇದೆ. ಫೋನ್ ತಗೊಂಡು ಹಾ, ಜಸ್ಟ್ ಇರುತ್ತೆ, ವೈಫೈ ಇರುತ್ತೆ, ಜಸ್ಟ್ ಕ್ಯಾಮ್ರಾ ಓಪನ್ ಮಾಡಿ ರೆಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇಫ್ ಯು ಆರ್ ಟ್ಯಾಲೆಂಟೆಡ್, ಇಫ್ ಯು ಆರ್ ಸ್ಕಿಲ್ಡ್ ಅಂಡ್ ಇಫ್ ಯು ಆರ್ ಕಾನ್ಫಿಡೆಂಟ್, ಗೋ ಫಾರ್ ಇಟ್. ಲೈಕ್ ಇವಾಗ ಟ್ಯಾಲೆಂಟೆಡ್ ಅಂತೀರಲ್ಲ,
ಟ್ಯಾಲೆಂಟ್ ಬಿಲ್ಡ್ ಮಾಡ್ಬೇಕಾಗುತ್ತಲ್ವಾ. ಹೌದು. ಸೊ ನನಗೆ ಗೊತ್ತಿರೋ ನಾನೇನ್ ಅನ್ಕೊಂತೀನಿ ಅಂದ್ರೆ ಲೈಕ್ ನಿಮಗೂ ಸ್ಟಾರ್ಟಿಂಗ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ ಮೇಲೆ ಅಷ್ಟು ನಾಲೆಜ್ ಐಡಿಯಾ ಇದ್ದಿಲ್ಲ. ಇಲ್ಲ, ಇದ್ದಿಲ್ಲ. Okay. ಏನಿದ್ದಿಲ್ಲ. ಇವಾಗ ಅದನ್ನ ಸಡನ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ಟು ಹ್ಮ್. ಲೈಕ್ ಒಂದೊಂದು ವಿಡಿಯೋನ ಒಂದೊಂದು ಲೆಸನ್ ಕೊಡುತ್ತಾ ಅನ್ಸುತ್ತೆ ಹೌದು. ನನಗೆ. ಹೌದು. ಹೌದು. ಸೊ That is ಅದನ್ನ also ಲೆಸನ್ ನ ನೀವು ಕಲ್ತಿರಲ್ಲ, ಅದ್ ಕಲಿಯೋ ಪ್ರಾಸೆಸ್ ಯಾವ ತರ ಅನ್ಸುತ್ತೆ ನಿಮ್ಗೆ? ಕಲಿಯೋ ಪ್ರಾಸೆಸ್ ಅಂದ್ರೆ ಇಟ್ಸ್ ಆಲ್ ನ್ಯಾಚುರಲ್ ಅಂಡ್ ಇಟ್ಸ್ ಆಲ್ ಗುಡ್. ಒಂದೊಂದ್ ಜೊತೆ ಒಂದ್ ವಿಡಿಯೋ ಆಗ್ದಾಗ ಇದು ಹೆಂಗಿರುತ್ತೆ ಅಂದ್ರೆ ನಾವೇನಾದ್ರು ಕಷ್ಟ ಬಿದ್ದು ಏನಾದ್ರು ಮೋಟಿವೇಶನ್ ಏನಾದ್ರು ಮಾಡಿರ್ತೀವಲ್ವಾ, ಅದು ಜಾಸ್ತಿ ಜನರಿಗೆ ಇಷ್ಟ ಆಗಲ್ಲ. ನಂದೊಂದ್ ರೀಲ್ ನೋಡ್ಬೋದು ನೀವು, ಜಸ್ಟ್ ಸುಮ್ನೆ ರ್ಯಾಂಡಮ್ ಆಗಿ ನೈಟ್ ಡ್ರೆಸ್ ಅಲ್ಲಿ ಒಂದ್ ಶಾರ್ಟ್ ಮಾಡಿದೆ. ಸೊ ದ್ಯಾಟ್ ವೆಂಟ್ ಲಾಟ್ ವೈರಲ್. ಸೊ ಪೀಪಲ್ ಅಪ್ರಿಷಿಯೇಟೆಡ್ ದ್ಯಾಟ್ ಮೋರ್. ಓಕೆ, ಸೊ ನಾವು ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಇಟ್ಸ್ ಆಲ್ ಬೇಸ್ಡ್ ಆನ್ ಯುವರ್ ಆಡಿಯನ್ಸ್. ನಿಮ್ ಕೈಯಲ್ಲಿ ಏನಿಲ್ಲ, ನೀವು ಒಂದೊಂದು ರೀಲ್ಗೆ ತುಂಬಾ ಎಫರ್ಟ್ ಹಾಕಿರ್ತೀರಾ, ಅದು ರೀಚೇ ಹೋಗಲ್ಲ. ಬಟ್ ಒಂದ್ ಏನೋ ರ್ಯಾಂಡಮ್ ಆಗಿ ಒಂದು ಮೂಮೆಂಟ್ ನ ಅನ್ಸಿದ್ದು ಶೂಟ್ ಮಾಡಿ ಹಾಕ್ಬಿಟ್ಟಿರ್ತೀರಾ, ದಟ್ ವಿಲ್ ಬಿ ಲೈಕ್ಡ್ ಬೈ ಮೆನಿ ಪೀಪಲ್. ಸೊ ಇದೇನಂದ್ರೆ ಇಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಒಂದ್ ರೀಲ್ ಜೊತೆಗೆ. ಜಸ್ಟ್ ಥಿಂಕ್ ಇಸ್ ಇಟ್ ಆಸ್ ಯುವರ್ ವರ್ಕ್, ಮಾಡ್ಕೊಂತ ಹೋಗಿ. ವ್ಯಾಲ್ಯೂ ಪ್ರೊವೈಡ್ ಮಾಡ್ಬೇಕಾ ಆ ತರ ಥಿಂಕ್ ಮಾಡ್ಕೊಂತ ಹೋಗಿ. ಜಸ್ಟ್ ಫೋಕಸ್ ಆನ್ ಯುವರ್ ಆಕ್ಷನ್ ಅಂಡ್ ಡೋಂಟ್ ವೇಟ್ ಫಾರ್ ಯುವರ್ ರಿಸಲ್ಟ್ಸ್. ಓಕೆ, ಇವಾಗ ನೀವು ರೀಲ್ ಹೇಳಿದ್ರಲ್ಲ, ಅದೇ ಅನ್ಸುತ್ತೆ ಡ್ರೆಸ್ ಓಕೆ, ಅದು ಓಕೆ. ಅದೇ ಅಲ್ವಾ? ಇಲ್ಲ, ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಆರಾಮಾಗಿರಿ, ಜಾಸ್ತಿ ಕಷ್ಟ ಬೀಳ್ಬೇಡಿ ಅಂತ ಹಾಕಿದ್ದೆ ನಾನೊಂದು ರೀಲ್. ಸೊ ನೀವು ಚೆನ್ನಾಗಿ ಮಾಡಿದ್ರೆ ಜನ ದೃಷ್ಟಿ ಬೀಳ್ತಾರೆ, ನೀವೇನು ಮಾಡಿಲ್ಲ ಅಂದ್ರೆ ಜನ ಒಗ್ಗಿತಾರೆ. ಸೊ ಆರಾಮಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರಿ ಅಂತ ಒಂದು ಫನ್ನಿ ರೀಲ್ ಮಾಡಿದ್ದೆ. ಸೊ ಇಟ್ ವಾಸ್ ಆಲ್ ಸ್ಪಾಂಟೇನಿಯಸ್. ಸೊ ದ್ಯಾಟ್ ಗಾಟ್ ಮೀ ಗುಡ್ ಅಪ್ರಿಸಿಯೇಷನ್ ದ್ಯಾನ್ ಮೈ ಪ್ಲಾನ್ ಒನ್ಸ್. ಸಾರಿ, ನನಗೆ ಕನ್ಫ್ಯೂಸ್ ಆಯ್ತು. ಆಕ್ಚುಲಿ ನಾನೊಂದು ಕಮೆಂಟಿಂಗ್ ಮಾಡ್ತಿದ್ದೆ ನಿಮಗೆ ಬಂದಿರೋ. ಓಕೆ. ನೀವು ರೀಲ್ ಇದೆಯಲ್ಲ, ಡ್ರೆಸ್ ಇವೆಂಟ್ ಡ್ರೆಸ್ ಅದು ರೀಲ್ ಇದೆಯಲ್ಲ, ಅದಕ್ಕೆ ಒಂದು ಕಮೆಂಟ್ ಮಾಡಿದ್ದಾರೆ. ಲೈಕ್ ನೀವು ನೋಡಿರೋ ಇಲ್ಲ ಗೊತ್ತಿಲ್ಲ, ಡ್ರೆಸ್ ಚೆನ್ನಾಗಿಲ್ಲ ಅಂತ ಡ್ರೆಸ್ ಚೇಂಜ್ ಮಾಡೋದಲ್ಲ, ನಿಮ್ ಫೇಸ್ ಚೆನ್ನಾಗಿಲ್ಲ, ಫೇಸ್ ಚೇಂಜ್ ಮಾಡಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಹೌದಾ? ನಾನು ಇನ್ನೂ ನೋಡಿದ್ದಿಲ್ಲ. ಇವಾಗ ನೋಡ್ತೀನಿ ಹೋಗಿ. ಆ ತರ ಏನೋ ಕಮೆಂಟ್ಸ್ ಬಂದ್ರೆ ನೀವು ಲೈಕ್ ಇಟ್ ಹರ್ಟ್ಸ್. ಸಿ, ಇನಿಷಿಯಲಿ ಇಟ್ ವುಡ್ ಹರ್ಟ್, ಬಟ್ ಅವ್ನು ಯಾರೋ ಅಷ್ಟು ಕಾಲಿದಾನೆ ನೋಡಿ ಕುತ್ಕೊಂಡು, ದಟ್ ಮೀನ್ಸ್ ಅವ್ನಿಗೆ ಮಾಡಕ್ ಏನ್ ಕೆಲ್ಸ ಇಲ್ಲ ಅಂತವ್ರನ್ನ ಯಾಕೆ ಕೇರ್ ಮಾಡ್ತೀರಾ? ಅಷ್ಟೇ. ಅವ್ನ್ ಕಮೆಂಟ್ ಹಾಕೋನು ಪ್ರೈವೇಟ್ ಅಕೌಂಟ್ ಇಟ್ಕೊಂಡು ಒಂದ್ DP-ನೂ ಇಟ್ಕೊಂಡಿರಲ್ಲ. ಹಂಗಿದ್ರೆ ಅವ್ರ ಮುಖ ಎಷ್ಟು ವರ್ಸ್ಟ್ ಇರ್ಬೇಡ. ಸಿ, ಇವಾಗ ನಾವು ಎಷ್ಟು ನೀಟಾಗಿರೋರು, ಕಾನ್ಫಿಡೆಂಟ್ ಚೆನ್ನಾಗಿದಾರೆ ಅಂತ ಕಾನ್ಫಿಡೆನ್ಸ್ ಇದ್ರೆ ತಾನೇ ಅವ್ರು ಸೋಷಿಯಲ್ ಮೀಡಿಯಾಗ್ ಬರೋದು. ಸೊ ಅವ್ರ ಮೇಲೆ ಹಾಕ್ತೀರಾ ಅಂದ್ರೆ ನೀವ್ ಹೆಂಗಿರ್ತೀರಾ? ನಿಮಗೆ ನಿಮ್ ಫೋಟೋ ಹಾಕೊಳ್ಳೋ ಕಾನ್ಫಿಡೆನ್ಸು ಇಲ್ಲ, ಫೇಕ್ ಅಕೌಂಟ್ ಇಂದ ಮಾಡ್ತಾರೆ ಅಷ್ಟೇ. ಬಟ್ ಅದು ಹಿಟ್ ಆಗುತ್ತಲ್ಲ ಮೈಂಡ್ ಅಲ್ಲಿ, ಎಲ್ಲೋ ಒಂದು ಜಾಗದಲ್ಲಿ. ನಿಮಗೆ ಹಿಟ್ ಆಗಿದೆ ಇಲ್ಲ ಗೊತ್ತಿಲ್ಲ, ಆಗುತ್ತೆ. ಹಿಟ್ ಆಗುತ್ತೆ. ಬಟ್ ನಾನು ಯಾವ ತರ ಥಿಂಕ್ ಮಾಡ್ತೀನಿ ಗೊತ್ತಾ? ಇವಾಗ ಒಂದ್ 10 ಜನ ಕ್ರೌಡ್ ಅಲ್ಲಿ ಇಫ್ 9 ಪೀಪಲ್ ಆರ್ ಕಮಿಂಗ್ ಅಂಡ್ ಟೆಲ್ಲಿಂಗ್ ದಿಸ್ ಇಸ್ ಗುಡ್, ನೀವ್ ಆ ಕಮೆಂಟ್ ಸೆಕ್ಷನ್ ನೋಡಿರ್ತೀರಾ, ಒಂದ್ 10 ಕಮೆಂಟ್ ತುಂಬಾ ಚೆನ್ನಾಗಿ ಪಾಸಿಟಿವ್ ಇರುತ್ತೆ, ಒಬ್ರು ಯಾರೋ ಈ ತರ ವಿಚಿತ್ರವಾಗಿ ಹಾಕಿರ್ತಾರೆ. ಸೊ ಒಬ್ರು ಬೇಜಾರಾದ ತಕ್ಷಣ ಐ ಕನ್ಸಿಡರ್ ಅದರ್ 9 ಪೀಪಲ್. ಸೊ 9 ಜನಕ್ಕೆ ಇಷ್ಟ ಆಗೋದು ಒಬ್ರಿಗೆ ಇಷ್ಟ ಇಲ್ಲಾರದ್ದು ಮ್ಯಾಟರ್ ಆಗುತ್ತೆ. Okay, it was nice speaking with you. Thank you so much. Thank you for your time. Thank you for coming. And I think you enjoyed this. Yeah. This was my first interview. I felt very good. Thank you.